Hello guys, welcome back to my YouTube ಚಾನಲ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ನೀವಿಲ್ಲಿಗೆ ಹೊಸೊಬ್ರಾಗಿದ್ರೆ ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ಏನ್ರ ಬಗ್ಗೆ ಈ ವಿಡಿಯೋ ಆಗಿರುತ್ತೆ ಅಂತ. ಎಸ್, ಇದು ಬಂದ್ಬಿಟ್ಟು ನಿಮ್ಮ 2025 ಅಲ್ಲಿ ಲವ್ ಲೈಫ್ ಹೆಂಗಿರುತ್ತೆ ಅಂತ ಇನ್ ಡೆಪ್ತ್ ರೀಡಿಂಗ್ ಆಗಿರುತ್ತೆ ಇದು. ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಬರುತ್ತೆ ಅಂತ. ಏನೆಲ್ಲ ನಿಮಗೆ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇರೋರಿಗೂ ಮೆಸೇಜ್ ಇದೆ ಇಲ್ಲಿ, ಸಿಂಗಲ್ ಆಗಿರೋರಿಗೂ ಮೆಸೇಜ್ ಇದೆ ಇಲ್ಲಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಕಾಂಪ್ಲಿಕೇಟೆಡ್ ರಿಲೇಶನ್ಶಿಪ್ ಅಲ್ಲಿ ಅಂದ್ರೆ ನಿಮಗೇನೆ ಕ್ಲಾರಿಟಿ ಇಲ್ಲ ಏನಾಗ್ತಾ ಇದೆ ಅಂತ, ಆ ಥರ ಒಂದು ಸಿಚುವೇಶನ್ ಅಲ್ಲಿರೋರಿಗೂ ಇಲ್ಲಿ ಕ್ಲಾರಿಟಿ ಅಂದ್ರೆ ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಓಕೆ, ಸೊ ಎಸ್, ತಡ ಮಾಡೋದು ಬೇಡ, ಜಾಸ್ತಿ ಸ್ಟಾರ್ಟ್ ಮಾಡಿಬಿಡೋಣ. ಎಲ್ಲ ರೀಡಿಂಗ್ ಥರ ಇಲ್ಲೂ ಆಪ್ಷನ್ಸ್ ಇದೆ. ಆಪ್ಷನ್ಸ್ ಹೋಗೋದಕ್ಕೂ ಮುಂಚೆ ಏನೆಲ್ಲ ಕಂಟೆಂಟ್ ಈ ಒಂದು ವಿಡಿಯೋದಲ್ಲಿ ನಾವು ಫುಲ್ಫಿಲ್ ಮಾಡ್ತೀವಿ, ಕಂಪ್ಲೀಟ್ ಮಾಡ್ತೀವಿ ಅಂತ ನೋಡೋಣ. ಸೊ ಇವಾಗ ಅದು ಹೋಗೋದಕ್ಕೂ ಮುಂಚೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಮೆನ್ಷನ್ ಆಗಿದೆ, ವಾಟ್ಸಪ್ ಮಾಡ್ಬೋದು. ಆ್ಯಂಡ್ ಯಾರಿಗೆಲ್ಲ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಅಂತ ಇದೆ ಮನಸ್ಸಲ್ಲಿ, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿ. ಎಸ್, ನಾನೆಲ್ಲ ಡೀಟೇಲ್ಸ್ನ ಶೇರ್ ಮಾಡ್ತೀನಿ ವಾಟ್ಸಪ್ ಮಾಡಿದಾಗ. ಓಕೆ, ಸೊ ನೋಡೋಣ ಈ ವಿಡಿಯೋದಲ್ಲಿ ಏನೆಲ್ಲ ಇನ್ಕ್ಲೂಡ್ ಮಾಡ್ತೀನಿ ಅಂದರೆ, ಫಸ್ಟ್ ಕರೆಂಟ್ ಎನರ್ಜಿ ನಿಮ್ಮ ಲವ್ ಲೈಫಲ್ಲಿ ಆಲ್ರೆಡಿ ಲೈಕ್ ಸಿಂಗಲ್ ಇರೋರಿಗೂ ಸ್ಟಾರ್ಟಿಂಗ್ 2025 ಎಂಟರ್ ಆಗ್ತಿರ್ಬೇಕಾದ್ರೆ ನಿಮ್ಮ ಒಂದು ಎಮೋಷನಲ್ ಎನರ್ಜಿ ಹೆಂಗಿರುತ್ತೆ, ನಿಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಹೆಂಗಾರು ಇನ್ಫ್ಲುಯೆನ್ಸ್ ಮಾಡುತ್ತಾ. ಆ್ಯಂಡ್ ದೆನ್ ನೆಕ್ಸ್ಟ್ ಲವ್ ಆಪರ್ಚುನಿಟಿ, ಸಿಂಗಲ್ ಆಗಿರೋರಿಗೂ ಅಷ್ಟೇ, ಇನ್ ಕೇಸ್ ಆಲ್ರೆಡಿ ರಿಲೇಶನ್ಶಿಪ್ ಅವರಿಗೆ ಅದು ಇನ್ನೂ ಡೀಪ್ ಹೋಗುತ್ತಾ, ಎಲ್ಲಿಗೆ ಬರುತ್ತೆ ಅಂತ ನೋಡೋಣ. ಆ್ಯಂಡ್ ಸ್ವಲ್ಪ ಜನಕ್ಕೆ ಸೆಲ್ಫ್ ಲವ್ ಬಗ್ಗೆ ಹೇಳುತ್ತಾ, ಹೀಲಿಂಗ್ ಬಗ್ಗೆ ಹೇಳುತ್ತಾ ನೋಡೋಣ. ಆ್ಯಂಡ್ ದೆನ್ ಲವ್ ಚಾಲೆಂಜಸ್ ಬಗ್ಗೆ ಏನೆಲ್ಲ ಆಬ್ಸ್ಟ್ಯಾಕಲ್ಸ್ ಬರ್ಬೋದು, ಏನಾದರೂ ಭಯ ಇದ್ರೆ, ಏನಾದರೂ ಇಶ್ಯೂ ಇದ್ರೆ, ಏನಾದರೂ ಹೊಸ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಹೊರಗಡೆ ಜನರು ಎಫೆಕ್ಟ್ ಮಾಡೋದು, ಹೊರಗಡೆಯಿಂದ ಯಾವುದೋ ಒಂದು ಸಿಚುವೇಶನ್ ಎಫೆಕ್ಟ್ ಮಾಡೋದು, ಆ ಥರ ಆಗೋ ಪಾಸಿಬಿಲಿಟೀಸ್ ಇದೆಯಾ ಅಂತ ನೋಡೋಣ. ಆ್ಯಂಡ್ ದೆನ್ ಕೀ ಲೆಸನ್, ನಿಮಗೆ ಗೈಡೆನ್ಸ್ ಏನಿದೆ ನಿಮ್ಮ ಲವ್ ಲೈಫ್ ಮೇಲೆ, ಅದು 2025 ಎಂಟರ್ ಆಗ್ತಾ ಇದ್ದೀರಾ. ಸೊ ಇಂಪಾರ್ಟೆಂಟ್ ಮೆಸೇಜಸ್ ನಿಮ್ಮ ತಲೆಯಲ್ಲಿ ಇಟ್ಕೋಬೇಕಾಗಿರೋದು ಏನು ಅಂತ ನೋಡೋಣ. ದೆನ್ ಔಟ್ಕಮ್, ಎಸ್ಪೆಷಲಿ ಫಾರ್ ಸಿಂಗಲ್ಸಿಗೆ ಒಂದು ಕಾರ್ಡ್ ತೆಗಿತೀನಿ 2025ಗೆ ಓವರ್ ಆಲ್ ಔಟ್ಕಮ್ ಹೆಂಗಿರುತ್ತೆ ಅಂತ. ಆ್ಯಂಡ್ ದೆನ್ ರಿಲೇಶನ್ಶಿಪ್ಪಲ್ಲಿ ಇರೋರಿಗೆ. ಆ್ಯಂಡ್ ಎಟ್ ದ ಲಾಸ್ಟ್ ಅಡ್ವೈಸ್. ಓಕೆ, ಅಂದರೆ ನಿಮ್ಮ ಆ್ಯಕ್ಷನ್ಸ್ ಹೆಂಗಿರಬೇಕು, ಅಫರ್ಮೇಷನ್ ಮಾಡ್ಕೋಬೇಕು ಅಂತ ಇದ್ರೆ ಲೈಫಲ್ಲಿ ಏನಾದರೂ, ಎಸ್ಪೆಷಲಿ ರಿಲೇಶನ್ಶಿಪ್ ಮ್ಯಾಟರಲ್ಲಿ ಏನು ಅಫರ್ಮೇಷನ್ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ, ಇಷ್ಟನ್ನು ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ಓಕೆನಾ? ಸೊ ಎಸ್ ಗಾಯ್ಸ್, ಇವಾಗ ನಿಮಗೆ ಆಪ್ಷನ್ ಚೂಸ್ ಮಾಡುವಂಥ ಸಮಯ ಬಂದಿದೆ. ಆಪ್ಷನ್ಸ್ನ ಇವಾಗ ನಿಮ್ಮ ಕಣ್ಮುಂದೆ ಇವಾಗ ಬರುತ್ತೆ ಆಪ್ಷನ್ಸ್. ಸೊ ಎಸ್, ನಿಮ್ಮ ಮುಂದೆ ಆಪ್ಷನ್ಸ್ ಆಲ್ರೆಡಿ ಬಂದಿದೆ. ಗ್ರೂಪ್ ಅವರು ಯಾವ ಗ್ರೂಪ್ನ ಚೂಸ್ ಮಾಡ್ಕೊಬೇಕು ಅಂತ ಟೈಮ್ ತಗೊಳ್ಳಿ, ಒಂದು ನಿಮಿಷ. ಯಾವ ಗ್ರೂಪ್ನ ಚೂಸ್ ಮಾಡ್ಕೋಬೇಕು ಅಂತ ಟೈಮ್ ತಗೊಳ್ಳಿ, ಇಂಟ್ಯೂಷನ್ ಯೂಸ್ ಮಾಡಿ. ಆ್ಯಂಡ್ ಯಾವ ಒಂದು ಆಪ್ಷನ್ ಕಡೆ ಜಾಸ್ತಿ ನೀವು ಅಟ್ರ್ಯಾಕ್ಟ್ ಆಗ್ತಾ ಇದ್ದೀರಾ ಅದನ್ನು ಚೂಸ್ ಮಾಡಿ. ಆ್ಯಂಡ್ ಏನೋ ಒಂದು ರೀತಿಯಲ್ಲಿ ನಿಮ್ಮ ಲೈಫ್ಗೆ ಆ ಇಮೇಜ್ ರಿಲೇಟ್ ಆಗ್ತಾ ಇದೆ ಅಂದರೆ ಚೂಸ್ ಮಾಡ್ಕೊಬೋದು. ಓಕೆ, ಎಸ್, ಐ ಹೋಪ್ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅಂತ. ಇನ್ನೂ ಟೈಮ್ ಆಗಬೇಕು ಅಂದರೆ ಪಾಸ್ ಮಾಡ್ಕೋಬೋದು. ಆಲ್ರೆಡಿ ಟೈಮ್ ಸ್ಟ್ಯಾಂಪ್ಸ್ ಗ್ರೂಪ್ ಅವರಿಗೆ ಮೆನ್ಷನ್ ಆಗಿದೆ. ಸೊ ಎಸ್, ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಬಾಯ್. ಯಾರೆಲ್ಲ ಫಸ್ಟ್ ಆಪ್ಷನ್ ಆರ್ ಫಸ್ಟ್ ಇಮೇಜ್ನ ಚೂಸ್ ಮಾಡಿದ್ರಿ, ಎಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗಾಯ್ಸ್. ಸೊ ನೋಡೋಣ ನೀವು ಏನೆಲ್ಲ ಮೆಸೇಜಸ್ ಇದೆ ಅಂತ, ಏನೆಲ್ಲ ಮೆಸೇಜಸ್ 2025 ಹೋಗೋದಕ್ಕೂ ಮುಂಚೆ ನೀವು ತಲೆಯಲ್ಲಿ ಇಟ್ಕೋಬೇಕು ಅಂತ ನೋಡೋಣ ಗ್ರೂಪ್ 1 ಅವ್ರಿಗೆ. ಸೊ ಮೆಸೇಜಿಗೆ ಹೋಗೋದಕ್ಕೂ ಮುಂಚೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನೀವು ಅಪ್ಕಮಿಂಗ್ ಬ್ಯೂಟಿಫುಲ್ ಮೆಸೇಜಸ್ನ ಮಿಸ್ ಮಾಡ್ಕೊಳ್ಳಲ್ಲ ಅಂತ. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಆ್ಯಂಡ್ ದೆನ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಅನ್ನೋ ಸೇಮ್ ನಂಬರ್. ಓಕೆ, ಸೊ ಫಸ್ಟ್ ಬಂದ್ಬಿಟ್ಟು ಕರೆಂಟ್ ಎನರ್ಜಿ ಲವ್ ಲೈಫಲ್ಲಿ 2025 ಎಂಟರ್ ಆಗ್ತಿರ್ಬೇಕಾದ್ರೆ ನಿಮ್ಮ ಒಂದು ಕರೆಂಟ್ ಎನರ್ಜಿ ಹೆಂಗಿರುತ್ತೆ ಅಂತ ನೋಡೋಣ ಗ್ರೂಪ್ 1.
ಆಲ್ ರೈಟ್, ಬಂದಿದೆ. ಸೊ ಎಸ್, ಇದನ್ನ ಎಕ್ಸ್ಪ್ಲೇನ್ ಮಾಡಬೇಡ. ಗ್ರೂಪ್ 1, ದ ಕ್ವೀನ್ ಆಫ್ ವಾನ್ಸ್ ಮೆಸೇಜ್ನ ನೋಡ್ಬೋದು ನೀವು. ಯು ಆರ್ ಅಪ್ಬೀಟ್, ಕರೇಜಿಯಸ್ ಆ್ಯಂಡ್ ಡಿಟರ್ಮೈನ್ಡ್. ಯು ಆರ್ ಹಿಯರ್ ಟು ಸಿ ಥ್ರೂ your creative visions and life purpose, even in the face of adversity and challenge. So, group 1, ಇದೊಂದು ವೆರಿ ಕಾನ್ಫಿಡೆಂಟ್ ಪರ್ಸನ್ ಬಗ್ಗೆ ಹೇಳುತ್ತೆ. ಇದೊಂದು ವೆರಿ ಅಟ್ರಾಕ್ಟಿವ್ ಪರ್ಸ್ನಾಲಿಟಿ ಇರುವಂತ ಪರ್ಸನ್ ಬಗ್ಗೆ ಹೇಳುತ್ತೆ, ಅಂಡ್ ವೆರಿ ಸೆಲ್ಫ್ ಸೆಂಟರ್ ಆಗಿರೋ ಒಂದು ಪರ್ಸನ್ ಬಗ್ಗೆ ಹೇಳುತ್ತೆ. ಸೊ ಗ್ರೂಪ್ 1 2025 ಎಂಟರ್ ಆಗ್ತಿದ್ದಂಗೆ ನೀವು ನಿಮ್ಮ ಒಂದು ಪರ್ಸ್ನಾಲಿಟಿಲಿ ಒಂದು ಗ್ಲೋನ ನೋಡಕ್ ನೀವು ಸ್ಟಾರ್ಟ್ ಮಾಡ್ತೀರಾ. ನೋ ಮ್ಯಾಟರ್ ಇವಾಗ ಹೇಗಿದ್ದೀರಾ, ನಾನು ಜಸ್ಟ್ ಫಿಸಿಕಲಿ ನೀವು ಚೇಂಜ್ ಆಗ್ತೀರಾ ಅಂತಲ್ಲ, ಓವರ್ ಆಲ್ ನಿಮ್ಮ ಆರಾನೇ ಒಂಥರ ತುಂಬಾ ಪಾಸಿಟಿವ್ ಆಗಿರುತ್ತೆ. ಅಂಡ್ ನಿಮ್ಮ ಸುತ್ತಮುತ್ತಲು ಇರೋರು ಆಟೋಮೆಟಿಕ್ ಆಗಿ ನಿಮ್ ಕಡೆ ನೋಡೋ ತರ ಆಗುತ್ತೆ. ಒಂದ್ ರೂಮಿಗೆ ಎಂಟರ್ ಆಗ್ತೀರಾ ನೀವು ಅಂದ್ರೆ ಆಟೋಮೆಟಿಕ್ ಆಗಿ ಎಲ್ಲರೂ ನಿಮ್ ಕಡೆ ಫೋಕಸ್ ಮಾಡೋದು, ನಿಮ್ ಕಡೆ ಅಟ್ರಾಕ್ಟ್ ಆಗೋದು, ಬಿಕಾಸ್ ನಿಮ್ಮ ಒಂದು ಕಾನ್ಫಿಡೆಂಟ್ ನೇಚರ್ ಎಲ್ಲರಿಗೂ ಇಷ್ಟ ಆಗೋದಕ್ಕೆ ಶುರು ಆಗುತ್ತೆ. 2025 ಅಲ್ಲಿ ಗ್ರೂಪ್ 1 ನಿಮ್ಮ ಒಂದು ಸೆಲ್ಫ್ ಪರ್ಸ್ನಾಲಿಟಿಲಿ ತುಂಬಾನೇ ಒಂದು ಚೇಂಜಸ್ ನ ನೀವು ಮಾಡ್ಕೊಂತೀರಾ ಅಂತ ನೋಡ್ತಾ ಇದ್ದೀನಿ. ಪಾಸಿಬಿಲಿಟಿ ಇದೆ. ತುಂಬಾ ಜನ ಇಲ್ಲಿ ಸಿಂಗಲ್ ಆಗಿದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅಂದ್ರೆ ನಿಮ್ಮ ಮೇಲೆ ನೀವು ತುಂಬಾ ವರ್ಕ್ ಮಾಡಿದ್ದೀರಾ 2024 ಅಲ್ಲಿ. ತುಂಬಾ ನಿಮ್ಮ ಒಂದು ಸೆಲ್ಫ್ ಗ್ರೋತ್ ಮೇಲೆ ನೀವು ಫೋಕಸ್ ಮಾಡಿದ್ರಿ. ನಿಮ್ಮ ಫ್ಯೂಚರ್, ಲಾಂಗ್ ಟರ್ಮ್ ಫ್ಯೂಚರ್ ಹೆಂಗಿರ್ಬೇಕು ಅದ್ರ ಬಗ್ಗೆ ನೀವು ಜಾಸ್ತಿ ಫೋಕಸ್ಡ್ ಆಗಿದ್ರಿ. ಅಂಡ್ ಎಲ್ಲೋ ಒಂದ್ ಕಡೆ ಈ ಒಂದು ರಿಲೇಶನ್ಶಿಪ್ ಅಥವಾ ಎಮೋಷನಲ್ ಸಿಚುವೇಶನ್ ಅಂತ ಬಂದಾಗ ನೀವು ಅದ್ರ ಮೇಲೆ ಜಾಸ್ತಿ ಫೋಕಸ್ಡ್ ಆಗಿರ್ಲಿಲ್ಲ ಅಂತ ನನಗೆ ಅನ್ಸ್ತಾ ಇದೆ. ಅಂಡ್ ಈವನ್ ದೋ ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ರೂ ನೀವು ಜಾಸ್ತಿ ನಿಮ್ಮ ಪಾರ್ಟ್ನರ್ ಮೇಲೆ ಡಿಪೆಂಡೆಂಟ್ ಆಗಿಲ್ಲ. ನೀವು ಇಂಡಿಪೆಂಡೆಂಟ್ ಆಗಿರೋ ಒಂದು ಪರ್ಸನ್. ಅಂಡ್ ಇಂಡಿಪೆಂಡೆಂಟ್ ಆಗಿ ಏನೇ ಕಷ್ಟ ಬಂದ್ರು ಅದನ್ನ ನೀವು ಒಬ್ರೇ ಓವರ್ಕಮ್ ಮಾಡಕ್ ಟ್ರೈ ಮಾಡ್ತಾ ಇದ್ರಿ. ಅಂಡ್ 2025 ಸ್ಟಾರ್ಟಿಂಗ್ ಹಿಂಗಿರುತ್ತೆ ನಿಮ್ದು. ಯಾವುದೇ ರೀತಿಯಾಗೂ ಗ್ರೂಪ್ 1 ನೀವು ಎಮೋಷನಲ್ ಆಗಿರಲ್ಲ. 2025 ಸ್ಟಾರ್ಟ್ ಮಾಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ನೀವು ಎಮೋಷನಲ್ ವೇಯಲ್ಲಿ ಸ್ಟಾರ್ಟ್ ಮಾಡಲ್ಲ. ತುಂಬಾನೇ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಇರುವಂತ ಒಂದು ಸಿಚುವೇಶನ್ ಇರುತ್ತೆ ನಿಮ್ಮ ಲೈಫಲ್ಲಿ. ಅಂಡ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ನೀವು ಏನೋ ನಿಮ್ಮ ಪರ್ಸ್ನಾಲಿಟಿಲಿ ಚೇಂಜ್ ಮಾಡ್ಕೊಂತೀರಾ. ಬಿಕಾಸ್ ನಿಮ್ಮ ಮೇಲೆ ಜಾಸ್ತಿ ಕಾನ್ಫಿಡೆನ್ಸ್ ಬರುತ್ತೆ, ನಿಮ್ಮ ಮೇಲೆ ಜಾಸ್ತಿ ಕರೇಜ್ ಬರುತ್ತೆ. ಅಂಡ್ ನಿಮಗೇನೆ ಫೀಲ್ ಆಗ್ತಾ ಇರುತ್ತೆ, ನಡ್ಕೊಂಡು ಹೋಗ್ತಾ ಇದ್ರೆ ಯಾರು ನಿಮ್ಮನ್ನ ನೋಡ್ತಾ ಇದ್ದಾರೆ, ನಿಮ್ಮ ಒಂದು ಸೆಲ್ಫ್ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ. ಎಕ್ಸ್ಟ್ರೋವರ್ಟ್ ಕ್ಯಾರೆಕ್ಟರಿಸ್ಟಿಕ್ ಜಾಸ್ತಿ ಆಗುತ್ತೆ. ಮೇ ಬಿ 2024 ಅಲ್ಲಿ ನೀವು ಜಾಸ್ತಿ ಜನರ ಜೊತೆ ಮಿಂಗಲ್ ಆಗೋದು, ಜಾಸ್ತಿ ಕನೆಕ್ಟ್ ಆಗೋದು ಎಲ್ಲ ಮಾಡ್ತಾ ಇರ್ಲಿಲ್ಲ ಅನ್ಸುತ್ತೆ. ಬಟ್ 2025 ಅಲ್ಲಿ ಗ್ರೂಪ್ 1 ನೀವು ಜಾಸ್ತಿ ಎಕ್ಸ್ಟ್ರೋವರ್ಟ್ ಆಗ್ತೀರಾ, ಜಾಸ್ತಿ ಎಮೋಷನಲ್ ಆಗಿರಲ್ಲ. ನೀವು ಎಷ್ಟಾಗುತ್ತೆ ಅಷ್ಟು ಎಕ್ಸ್ಟ್ರೋವರ್ಟ್ನೆಸ್ ನ ಮೇಂಟೈನ್ ಮಾಡ್ತೀರಾ. ಎಷ್ಟಾಗುತ್ತೆ ಅಷ್ಟು ಸೋಷಿಯಲಿ ಎಲ್ಲರ ಜೊತೆ ಮಿಂಗಲ್ ಆಗೋದಕ್ಕೆ ಜಾಸ್ತಿ ಟ್ರೈ ಮಾಡ್ತೀರಾ ನೀವು. ಅಂಡ್ ಎಷ್ಟಾಗುತ್ತೆ ಅಷ್ಟು ಕನೆಕ್ಷನ್ ನ ಬಿಲ್ಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀರಾ. ಬಿಕಾಸ್ ನೀವು ಬೇಕೋ ಬೇಡವೋ ಅದ್ ನನಗೆ ಗೊತ್ತಿಲ್ಲ, ಬಟ್ ಆಟೋಮೆಟಿಕ್ ಆಗಿ ಪೀಪಲ್ ನಿಮ್ ಕಡೆ ಅಟ್ರಾಕ್ಟ್ ಆಗೋದನ್ನ ನೋಡ್ತೀರಾ. ಅಂಡ್ ಇನ್ ಕೇಸ್ ನೀವು ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಗ್ರೂಪ್ 1 ಪಾಸಿಬಿಲಿಟಿ ಇದೆ 2025 ಎಂಟರ್ ಆಗ್ತಿರ್ಬೇಕಾದ್ರೆ ಮುಂಚೆನೆ ಹೇಳ್ದಂಗೆ ಈ ಒಂದು ರಿಲೇಶನ್ಶಿಪ್ ಕಾರಣಕ್ಕಾಗಿರ್ಬೋದು ನಿಮ್ಮಲ್ಲಿರೋ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಮೇ ಬಿ ಮುಂಚೆ ಅಂದ್ರೆ 2024 ಅಲ್ಲಿ ನಿಮಗೆ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ ಇರ್ಲಿಲ್ಲ ಅನ್ಸುತ್ತೆ, ಇಂಡಿಪೆಂಡೆಂಟ್ ಆಗಿರೋದು. ಮೇ ಬಿ ತುಂಬಾ ಡಿಪೆಂಡೆಂಟ್ ಆಗಿದ್ರೆ ಅನ್ಸುತ್ತೆ. ಬಟ್ 2025 ಇಂದ ಏನೇ ರಿಲೇಶನ್ಶಿಪ್ ಅಲ್ಲಿ ಇದ್ರೂ ಅದು ಎಷ್ಟಕ್ ಬೇಕು ಅಷ್ಟಲ್ಲೇ ಇಟ್ಕೊಂಡಿರ್ತೀರಾ. ನಿಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸಿಗೆ ಅದು ಎಫೆಕ್ಟ್ ಆಗೋದಕ್ಕೆ ಬಿಡಲ್ಲ. ಸೊ ಎಂಟರ್ ಆಗ್ತಿದ್ದಂಗೆ ಒಂಥರ ಒಳ್ಳೆ ಪಟಾಕಿ ತರ ಎಂಟರ್ ಆಗ್ತೀರಾ ನೀವು. ಒಳ್ಳೆ ತುಂಬಾ ಚಿಯರ್ ಅಪ್ ಮಾಡ್ಕೊಂಡು ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ನಿಮಗೆ ಗೊತ್ತಿರುತ್ತೆ ಈ ಇಯರ್ನ ಅಂದ್ರೆ 2025 ನೀವು ಎಂತ ಸಿಚುವೇಶನ್ ಬಂದ್ರು ಈಸಿಯಾಗಿ ಟ್ಯಾಕಲ್ ಮಾಡ್ತೀರಾ, ಈಸಿಯಾಗಿ ಓವರ್ಕಮ್ ಮಾಡ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನಿಮಗೆ ಜಾಸ್ತಿ ಇರುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಎಸ್, ನೆಕ್ಸ್ಟ್ ನೋಡೋಣ. ಇದಾಗಿರುತ್ತೆ ನಿಮ್ಮ ಎನರ್ಜಿ, ಸ್ಟಾರ್ಟಿಂಗ್ ಎನರ್ಜಿ. ಎಮೋಷನಲಿ ನೀವಿರಲ್ಲ, ಫುಲ್ ಎನರ್ಜೆಟಿಕ್ ಆಗಿರ್ತೀರಾ. ಅಂಡ್ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಏನೇ ಆಗಿರ್ಬೋದು, ನಿಮಗೆ 2024 ಅಲ್ಲಿ ಇನ್ ಕೇಸ್ ಬ್ರೇಕಪ್ ಸಿಚುವೇಶನ್ ಆಗಿದೆ ಅಥವಾ ಯಾರೋ ನಿಮಗೆ ತುಂಬಾ ಹರ್ಟ್ ಮಾಡಿದ್ರೆ, ಯಾವುದೇ ಕಾರಣಕ್ಕೂ ನಿಮ್ಮ ಪಾಸ್ಟ್ ಅಲ್ಲಿ ಆಗಿದ್ದ ಒಂದು ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ನೀವು ಕ್ಯಾರಿ ಮಾಡಲ್ಲ ಫ್ಯೂಚರ್ಗೆ. ಯಾವುದೇ ಕಾರಣಕ್ಕೂ ನಿಮ್ಮ ಪಾಸ್ಟ್ ಅಲ್ಲಿ ಆಗಿರೋ ಒಂದು
ಚಾಲೆಂಜಿಂಗ್ ಸಿಚುವೇಶನ್, ಬ್ರೇಕಪ್ ಆಗಿರ್ಬೋದು, ಎಮೋಷನಲಿ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಆಗಿರ್ಬೋದು, ಅದನ್ನ ಯಾವುದೇ ರೀತಿಯಾಗೂ ನೀವು ಕ್ಯಾರಿ ಮಾಡಲ್ಲ ಫ್ಯೂಚರ್ 2025ಗೆ ಅಂತ ನೋಡ್ತಾ ಇದ್ದೀನಿ. ಸೊ ನಿಮ್ಮ ಫೋಕಸ್ಸೇ ಬೇರೆ ಕಡೆ ಇರುತ್ತೆ. ನಿಮ್ಮ ಫೋಕಸ್ ನಿಮ್ಮ ಸೆಲ್ಫ್ ಗ್ರೋತ್ ಕಡೆ ಇರುತ್ತೆ. ನಿಮ್ಮ ಫೋಕಸ್ ಎಷ್ಟಾಗುತ್ತೆ ಸೆಲ್ಫ್ ರೆಕಗ್ನಿಷನ್ ಮಾಡ್ಕೊಳ್ಳೋಕ್ಕೆ, ಸೆಲ್ಫಲ್ಲಿ ನೀವು ಒಂದು ಫೇಮಸ್ ಆಗೋದಕ್ಕೆ, ಏನರಲ್ಲೂ ಒಂದು ಅಚೀವ್ ಮಾಡೋದಕ್ಕೆ, ಸಕ್ಸಸ್ ಮಾಡೋದಕ್ಕೆ ಎಷ್ಟು ಬೇಕು ಅದ್ರ ಮೇಲೆ ಫೋಕಸ್ಡ್ ಆಗಿರ್ತೀರಾ ಅನ್ಬೋದು. ಸೊ ನೆಕ್ಸ್ಟ್ ನೋಡೋಣ ಲವ್ ಆಪರ್ಚುನಿಟಿ ಬಗ್ಗೆ. ಅಂದರೆ 2025 ನ್ಯೂ ಲವ್, ಸಿಂಗಲ್ ಆಗಿರೋರಿಗೆ ನ್ಯೂ ಲವ್ ಆಪರ್ಚುನಿಟಿ ಇರುತ್ತಾ, ಅಥವಾ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇರೋರಿಗೆ ಈ ಒಂದು ಕನೆಕ್ಷನ್ ಎಷ್ಟರ ಮಟ್ಟಿಗೆ ನೀವು ಡೀಪ್ ಮಾಡ್ಕೋಬಹುದು, ಅಂದ್ರೆ ಇನ್ನು ಸ್ಟ್ರಾಂಗ್ ಮಾಡ್ಕೋಬಹುದು, ಆ ಒಂದು ಚಾನ್ಸ್ ಸಿಗುತ್ತಾ ಅಂತ ನೋಡೋಣ. ಅಂಡ್ ಏನೆಲ್ಲ ಮೆಸೇಜಸ್ ಹೇಳುತ್ತೆ ನೋಡೋಣ ಲವ್ ಆಪರ್ಚುನಿಟಿ ಬಗ್ಗೆ. ಗ್ರೂಪ್ 1 ಅವ್ರಿಗೆ 2025 ಲವ್ ಆಪರ್ಚುನಿಟಿ ಬಗ್ಗೆ ನೋಡೋಣ. ಗ್ರೂಪ್ 1 ಅವರಿಗೆ ಏನ್ ಮೆಸೇಜ್ ಇದೆ ಅಂತ. ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕ್ಬೋದು. ಸೊ ಎಸ್, 7 of Swords. ಓಕೆ, ಸೊ ಮೆಸೇಜ್ ನೋಡೋಣ. ದಿಸ್ ಕಾರ್ಡ್ ಸಿಗ್ನಿಫೈಸ್ ಮೆಂಟಲ್ ಮ್ಯಾನಿಪುಲೇಷನ್, ಟ್ಯಾಕ್ಟಿಕ್ಸ್, scheming, cunning enemies who masquerade as friends. You dare to take risk to stay one step ahead of your opponent. Betrayal, cheating, ಡಿಸೆಪ್ಷನ್, ಲೈಸ್. ಸೊ ಗ್ರೂಪ್ 1 ಅವರೇ ನಿಮಗೆ 2025 ಅಂತ ಬಂದಾಗ ಇಟ್ಸ್ ಕೈಂಡ್ ಆಫ್ ಎನ್ ಇಂಡಿಕೇಶನ್. ಇಫ್ ಪಾಸಿಬಲ್ ಯಾವುದೇ ಕಾರಣಕ್ಕೂ ಒಬ್ಬನ ಟ್ರಸ್ಟ್ ಮಾಡೋಷ್ಟೊತ್ತಿಗೆ ತುಂಬ ಸತಿ ಯೋಚನೆ ಮಾಡಬೇಕು ನೀವು. ಬಿಕಾಸ್ ಪಾಸಿಬಿಲಿಟಿ ಇದೆ. ಇಲ್ಲೊಂದು ನಾನು ನಿಮಗೆ ಲವ್ ಆಪರ್ಚುನಿಟಿ ಇರೋದನ್ನ ನಾನು ನೋಡ್ತಾ ಇಲ್ಲ. ಬಿಕಾಸ್ ಯಾರೆಲ್ಲ ನಿಮಗೆ ಕ್ಲೋಸ್ ಆಗಿ ಮೂವ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅವರೆಲ್ಲರದ್ದು ಇಂಟೆನ್ಷನ್ ಬೇರೆನೇ ಆಗಿರುತ್ತೆ. ಆಸ್ ಐ ಟೋಲ್ಡ್, 2025 ಎಂಟರ್ ಆಗ್ತಿದ್ದಂಗೆ ನಿಮ್ಮಲ್ಲೇ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇರುತ್ತೆ. ನಿಮ್ಮಲ್ಲಿ ಪಾಸಿಬಿಲಿಟಿ ಇದೆ, ನಿಮಗೊಂದು ಫೇಮ್ ಬರೋ ಪಾಸಿಬಿಲಿಟಿ ಇದೆ. ತುಂಬ ಜನ ನಿಮ್ಮನ್ನ ಐಡೆಂಟಿಫೈ ಮಾಡೋದು ಪಾಸಿಬಿಲಿಟಿ ಇದೆ. ತುಂಬ ಜನ ನಿಮ್ಮನ್ನ ಐಡೆಂಟಿಫೈ ಮಾಡಿಬಿಟ್ಟು ಲೈಕ್ ನಿಮ್ಮ ಥರ ಆಗಬೇಕು ಅಂತ ನಿಮ್ಮನ್ನ ಇನ್ಸ್ಪಿರೇಷನ್ ಆಗಿ ತಗೊಳ್ಳೋದು ಒಂದು ಪಾಸಿಬಿಲಿಟಿ ಇದೆ. ಸೊ ಈ ಥರ ಒಂದು ಪಾಸಿಬಿಲಿಟಿ ಇರಬೇಕಾದ್ರೆ ತುಂಬ ಜನ ಮೇ ಬಿ ಗ್ರೂಪ್ 1 ನಿಮ್ಮ ಫೇಮ್ ನೋಡ್ಬಿಟ್ಟು, ಅಥವಾ ನಿಮ್ಮ ಸಕ್ಸಸ್ ನೋಡ್ಬಿಟ್ಟು, ಅಥವಾ ನಿಮ್ಮ ಪರ್ಸ್ನಾಲಿಟಿಲಿ ಚೇಂಜಸ್ ನೋಡ್ಬಿಟ್ಟು, ನಿಮ್ಮಲ್ಲಿರೋ ಒಂದು ಆಕರ್ಷಣೆ, ಅಟ್ರಾಕ್ಟಿವ್ ಥಿಂಗ್ಸ್ ಅದನ್ನ ನೋಡ್ಬಿಟ್ಟು ಎಲ್ಲೋ ಒಂದ್ ಕಡೆ ನಿಮ್ಮನ್ನ ಅಟ್ರಾಕ್ಟ್ ಆಗ್ತಾರೆ ಅನ್ಸುತ್ತೆ. ನಿಮ್ಮ ಫೇಮಲ್ಲಿ ಅವ್ರಿಗೂ ಸ್ವಲ್ಪ ಫೇಮ್ ಇರಲಿ ಅನ್ನೋ ಒಂದು ಹಂಚ್ಕೊಳ್ಳೋ ಮನೋಭಾವದಲ್ಲಿ ಬರ್ತಾರೆ ಅನ್ಸುತ್ತೆ. ಮೇ ಬಿ ಟ್ರೂ ಲವ್ನ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದು ಸ್ವಲ್ಪ, ಅಂದ್ರೆ ಸ್ಟಾರ್ಟಿಂಗ್ ಆಫ್ ದ ಇಯರ್ ಅಟ್ ಲೀಸ್ಟ್ ಕಡಿಮೆ ಮಾಡಬೇಕು ಗ್ರೂಪ್ 1. ಆ್ಯಂಡ್ ಆಲ್ರೆಡಿ ರಿಲೇಶನ್ಶಿಪ್ಪಲ್ಲಿ ಇರೋರು ಮೇ ಬಿ ತುಂಬ ಕೇರ್ಫುಲ್ ಆಗಿರಬೇಕು ನಿಮ್ಮ ಪಾರ್ಟ್ನರ್ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕಾದ್ರೂ ಆಗಿರ್ಬೋದು. ಆ್ಯಂಡ್ ಎಟ್ ದ ಸೇಮ್ ಟೈಮ್ ನಿಮ್ಮ ರಿಲೇಶನ್ಶಿಪ್ ಚೆನ್ನಾಗಿರೋದನ್ನ ನೋಡ್ಬಿಟ್ಟು ಹೊರಗಡೆ ಅವರಿಂದ ಎಫೆಕ್ಟ್ ಆಗೋ ಪಾಸಿಬಿಲಿಟಿ ಇದೆ. ಮೇಯ್ನಾಗಿ ಇಲ್ಲಿ ನಾನು ನೋಡ್ತಾ ಇದ್ದೀನಿ, ಒಂದು ಥರ್ಡ್ ಪರ್ಸನ್ ಬಂದ್ಬಿಟ್ಟು ಇವ್ರು ಕಣ್ಣು ಹಾಕೋದು, ನಿಮ್ಮ ರಿಲೇಶನ್ಶಿಪ್ ಮೇಲೆ ಕಣ್ಣು ಹಾಕೋದು, ನಿಮ್ಮ ಬಾಂಡಿಂಗ್ ನೋಡ್ಬಿಟ್ಟು ಸ್ವಲ್ಪ ಹೊಟ್ಟೆ ಹೊರ್ಕೊಳ್ಳೋದು, ನಿಮ್ಮ ಬಾಂಡಿಂಗ್ ನೋಡ್ಬಿಟ್ಟು ಸ್ವಲ್ಪ ಹಾಳು ಮಾಡೋಣ, ಅಥವಾ ನೆಗೆಟಿವ್ ಐಸ್ ಅಂತಾರಲ್ವಾ, ಒಂಥರ ಕಣ್ಣು ಬೀಳುತ್ತಲ್ಲ, ಆ ಥರ ಪಾಸಿಬಿಲಿಟಿ ಇದೆ. ಸೊ ಈ ಥರ ಸಿಚುವೇಶನ್ ಅಲ್ಲಿ ಗ್ರೂಪ್ 1 ನೀವು ಏನಾದರೂ ಇನ್ ಕೇಸ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಅಪ್ಲೋಡ್ ಮಾಡ್ತಾ ಇದ್ರೆ, ನೀವು ನಿಮ್ಮ ಪಾರ್ಟ್ನರ್ ಜೊತೆಲಿರೋದು, ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು, ಇದೆಲ್ಲ ನೀವು ಅಪ್ಲೋಡ್ ಮಾಡ್ತಾ ಇದ್ರೆ ಇಫ್ ಪಾಸಿಬಲ್ ಅದನ್ನ ಎಷ್ಟಾಗುತ್ತೆ ಅಷ್ಟು ಅವಾಯ್ಡ್ ಮಾಡಿ. ಬಿಕಾಸ್ ಎಲ್ಲೋ ಒಂದ್ ಕಡೆ ನಿಮ್ಮನ್ನ ನೋಡ್ಬಿಟ್ಟು ಜಲಸ್ ಮಾಡ್ಕೊಳ್ಳೋರು ತುಂಬಾ ಜನ ಇರ್ತಾರೆ. ಎಲ್ಲೋ ಒಂದ್ ಕಡೆ ನೀವು ಚೆನ್ನಾಗಿರೋದನ್ನ ನೋಡ್ಬಿಟ್ಟು ಅದನ್ನ ನೋಡಿ ಹೊಟ್ಟೆ ಕಿಚ್ಚು ಮಾಡ್ಕೊಳ್ಳೋದು ತುಂಬಾ ಜನ ಇರ್ತಾರೆ. ಚೆನ್ನಾಗಿರಿ ಅನ್ನೋರ್ಕಿಂತ ಇವಾಗಿನ ಕಾಲದಲ್ಲಿ ಏನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳಕ್ ಆಗಲ್ಲ ಯಾರಿಂದನೂ. ನೀವು ಚೆನ್ನಾಗಿರಿ, ಅವ್ರು ಚೆನ್ನಾಗಿರಿ ಅಂತ ಬಯಸೋದು, ಅದೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಟ್ಕೊಳ್ಳೋದಕ್ಕಾಗಲ್ಲ. ಸೊ ಇಫ್ ಪಾಸಿಬಲ್ ಜಾಸ್ತಿ ಅಪ್ಲೋಡ್ ಮಾಡೋದಕ್ಕೆ ಹೋಗ್ಬಿಡಿ. ಜಾಸ್ತಿ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಏನಾಗ್ತಾ ಇದೆ ಅದನ್ನ ನಿಮ್ಮ ಬೆಸ್ಟ್ ಫ್ರೆಂಡೇ ಆಗಿರ್ಬೋದು ತುಂಬ ಟ್ರಸ್ಟ್ ಮಾಡಿ ಹೇಳೋದನ್ನ ಕಡಿಮೆ ಮಾಡಿ. ಬಿಕಾಸ್ ಐ ಫೀಲ್ ಗ್ರೂಪ್ 1 2025 ನೀವು ಆಲ್ರೆಡಿ ರಿಲೇಶನ್ಶಿಪ್ಪಲ್ಲಿ ಇದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ಸುತ್ತಮುತ್ತಲು ಇರೋರೇ ನಿಮಗೆ ನೆಗೆಟಿವ್ ಬಯಸೋ ಪಾಸಿಬಿಲಿಟಿ ಇದೆ. ಅಂದರೆ ನಿಮ್ಮ ಒಂದು ಖುಷಿನ ಅವ್ರಿಗೆ ನೋಡೋಕ್ಕಾಗ್ದೇ ಏನೋ ಒಂದು ನೆಗೆಟಿವ್ ಕಣ್ಣಾಕೋದು, ಅಥವಾ ಸಡನ್ ಆಗಿ
ಇವ್ರು ಖುಷಿಯಲ್ಲಿದ್ದಾರೆ, ಹೆಂಗಿದ್ದಾರೆ ನೋಡು, ನನ್ನ ಲೈಫ್ ಹಿಂಗಾಯ್ತು, ಎಲ್ಲೋ ಒಂದ್ ಕಡೆ ಅವ್ರ ಲೈಫಿಗೆ ಅವ್ರು ಕಂಪೇರ್ ಮಾಡ್ಕೊಳ್ಳೋದು, ಅವರಿಗೆ ಫೀಲ್ ಆಗೋದು ಲೈಕ್ ಓಕೆ ನಾನು ನನ್ನ ಲೈಫಲ್ಲಿ ಫೇಲ್ ಆದೆ ಅನ್ಸುತ್ತೆ, ಇವ್ರು ನೋಡಿ ಎಷ್ಟು ಖುಷಿಯಾಗಿದ್ದಾರೆ, ಹಿಂಗೆಲ್ಲ ಈ ತರ ಒಂದು ಭಾವನೆಗಳು ಹೊರಗಡೆ ಅವರ ಕಣ್ಣು ಬೀಳೋ ಪಾಸಿಬಿಲಿಟಿ ತುಂಬಾನೇ ಇದೆ ಗ್ರೂಪ್ 1. ಅಂಡ್ ಸಿಂಗಲ್ ಆಗಿರೋರಿಗೆ ಆಪರ್ಚುನಿಟಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ನೀವು ಯಾರು ಡೇಟ್ ಮಾಡೋದಕ್ಕೆ ಹೋದ್ರೆ 2025 ಅಲ್ಲಿ ಎಸ್ಪೆಷಲಿ, ಅಥವಾ ಯಾರೋ ಒಬ್ರು ಹೊಸ ಪರ್ಸನ್ ನೀವು ಮೀಟ್ ಆದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅವ್ರ ಜೊತೆ ಮೂವ್ ಮಾಡೋದಕ್ಕೆ, ಅವ್ರ ಜೊತೆ ಜಾಸ್ತಿ ಶೇರ್ ಮಾಡ್ಕೊಳ್ಳೋದ್ರ ಬಗ್ಗೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಬಿಕಾಸ್ ಎಲ್ಲೋ ಒಂದ್ ಕಡೆ ನಿಮ್ಮ ಒಂದು ಸಕ್ಸಸ್ನ ನೋಡ್ಬಿಟ್ಟು ಅವರು ನಿಮ್ ಲೈಫಿಗೆ ಬರೋದು, ಆ ತರ ಒಂದು ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಸೊ ಚಾಲೆಂಜಸ್ ನೋಡೋಣ. ಗ್ರೂಪ್ 1 ಲವ್ ಚಾಲೆಂಜಸ್ ನೋಡೋಣ ನಿಮಗೆ ಏನಿದೆ ಅಂತ. ಆಬ್ಸ್ಟ್ಯಾಕಲ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಭಯದ ಬಗ್ಗೆ ಹೇಳ್ಬೋದು, ಇದು ಹೊರಗಡೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಬಗ್ಗೆ ಹೇಳ್ಬೋದು, ಏನ್ರ ಬಗ್ಗೆ ಹೇಳುತ್ತೆ ಅಂತ ನೋಡೋಣ. ಗ್ರೂಪ್ 1 ಆಬ್ಸ್ಟ್ಯಾಕಲ್ಸ್ ಇನ್ ರಿಲೇಶನ್ಶಿಪ್, ಏಸ್ ಆಫ್ ವಾಂಡ್ಸ್. ಓಕೆ, ಮೆಸೇಜ್ ನೋಡ್ಬೋದು ನೀವು. ದಿಸ್ ಕಾರ್ಡ್ ಬ್ರಿಂಗ್ಸ್ ಯು ಪ್ಯೂರ್ ಪೊಟೆನ್ಷಿಯಲ್ ಐಡಿಯಾಸ್ ಆರ್ ಫ್ಲೋಯಿಂಗ್, motivating and inspiring you to pursue a new path. You are open to receiving new opportunities that align with your higher self. Inspiration, new opportunities, growth. Since ಇದು ಚಾಲೆಂಜಿಂಗ್ ಪಾರ್ಟ್ ಅಲ್ಲಿ ಬಂದಿರೋದ್ರಿಂದ ಇದು ನೋಡಿ, ಲ್ಯಾಕ್ ಆಫ್ ಡೈರೆಕ್ಷನ್, distractions, delays. You can sense an idea emerging from within but are uncertain what form it will take or how you will manifest it in the world. So group 1 obstacles ಅಥವಾ challenges ಅಂತ ಬಂದ್ರೆ ಇದು ಹೆಂಗೆ ಅಂದ್ರೆ ಸ್ಟಾರ್ಟಿಂಗ್ ಟ್ರಬಲ್ ಅಂತಾರಲ್ವಾ, ಆ ತರ ಒಂದು ಪಾಸಿಬಿಲಿಟೀಸ್ ನಿಮಗಿದೆ. ನಿಮಗೆ ಯಾವುದೇ ಒಂದು ಗ್ರೇಟ್ ಒಬ್ಸ್ಟ್ಯಾಕಲ್ಸ್ ಅಂದ್ರೆ ತುಂಬಾ ದೊಡ್ಡ ಒಬ್ಸ್ಟ್ಯಾಕಲ್ಸ್ ನಾನು ನೋಡ್ತಾ ಇಲ್ಲ 2025 ಅಲ್ಲಿ. ಲವ್ ಲೈಫ್ ಅಲ್ಲಿ ಸ್ವಲ್ಪ ಡಿಲೇ ನೋಡ್ತೀರಾ ನೀವು, ಗ್ರೋತ್ ಆಗೋದಕ್ಕೆ ಸ್ವಲ್ಪ ಡಿಲೇ ನೋಡ್ತೀರಾ, ಆಪರ್ಚುನಿಟೀಸ್ ಬರೋದ್ರಲ್ಲಿ ಸ್ವಲ್ಪ ಡಿಲೇ ನೋಡ್ತೀರಾ. ಈವನ್ ದೋ ಲವ್ ಆಪರ್ಚುನಿಟಿ ನಿಮ್ಮ ಕಣ್ಮುಂದೆ ಇದ್ರೂ ನೀವು ನಿಮ್ಮಲ್ಲಿ ಒಂದು ಎಕ್ಸೈಟ್ಮೆಂಟ್ ಅನ್ನೋದು ಕಡಿಮೆ ಆಗಿರುತ್ತೆ ಅನ್ನೋದನ್ನ ನೋಡ್ತೇನೆ. ಸೊ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ ಗ್ರೂಪ್ 1 ನೀವು ಇವಾಗ ಬೇರೆ ಲೆವೆಲ್ ಅಲ್ಲೇ ಇದ್ದೀರಾ, ಅಂದ್ರೆ ಒಂದು ಸೆಲ್ಫ್ ಗ್ರೋತ್ ಲೆವೆಲ್ ಅಲ್ಲಿ ಇದ್ದೀರಾ. ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡ್ಕೊತಾ ಇದ್ದೀರಾ. ನಿಮ್ಮ ಲಾಂಗ್ ಟರ್ಮ್ ಪ್ಲಾನ್ಗೆ ನೀವು ಒಂದು ಇಂಡಿಪೆಂಡೆಂಟ್ ಆಗಿರ್ಬೇಕಾದ್ರೆ ಏನೆಲ್ಲ ಒಂದು ಗ್ರೋತ್ ಇರಬೇಕು, ಏನೆಲ್ಲ ಹೆಂಗಿರ್ಬೇಕು ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀರಾ. ಎಲ್ಲೋ ಒಂದ್ ಕಡೆ ನೀವು ಆಸ್ ಅ ಫ್ರೆಂಡ್ ಪೀಪಲ್ನ ವೆಲ್ಕಮ್ ಮಾಡ್ತೀರಾ ಲೈಫಲ್ಲಿ ಅನ್ಸುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಎಮೋಷನಲ್ ಕನೆಕ್ಷನ್ ಅಲ್ವಾ, ತುಂಬಾ ಲೆಸ್ ಪಾಸಿಬಿಲಿಟಿ ನೋಡ್ತಾ ಇದ್ದೀನಿ. ನೀವು ವೆಲ್ಕಮ್ ಮಾಡೋದು ಜನರನ್ನ ಪಾಸಿಬಿಲಿಟಿ ಇದೆ. ಆಸ್ ಅ ಫ್ರೆಂಡ್ ನೀವು ಮುಂಚೆ ಹೇಳ್ದಂಗೆ ಫ್ರೆಂಡ್ ನೀವು ಆಕ್ಸೆಪ್ಟ್ ಮಾಡ್ಕೊಂತೀರಾ ಅನ್ಸುತ್ತೆ. ಅದೇ ಕಮಿಟ್ಮೆಂಟ್ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ನಿಮ್ಮ ಒಂದು ಆ ಸ್ಪೀಡ್ ಏನಿರುತ್ತೆ ಅದೊಂದು ಸ್ವಲ್ಪ ಸ್ಲೋ ಆಗೋದನ್ನ ನೋಡ್ತಾ ಇದ್ದೀನಿ. ಸೊ ಕಮಿಟ್ಮೆಂಟಿಗೆ ಎಲ್ಲೋ ಒಂದ್ ಕಡೆ ನೀವು ಹಿಂದೆ ಜರ್ಗದು, ಸ್ವಲ್ಪ ಎಕ್ಸೈಟ್ಮೆಂಟ್ ಕಡಿಮೆ ಮಾಡ್ಕೊಳ್ಳೋದು, ಅದೆಲ್ಲ ಪಾಸಿಬಿಲಿಟಿ ಇದೆ. ಅಂಡ್ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇರೋರಿಗೆ ಇಟ್ಸ್ ಅನ್ ಇಂಡಿಕೇಶನ್. ಮೇ ಬಿ ಸ್ಟಾರ್ಟಿಂಗ್ ರಿಲೇಶನ್ಶಿಪ್ ಅಲ್ಲಿ ನೀವು ತುಂಬಾ ಎಫರ್ಟ್ ಹಾಕಿದ್ದೀರಾ, ರಿಲೇಶನ್ಶಿಪ್ ಅಲ್ಲಿ ಅಥವಾ ಲವ್ ಅಥವಾ ಮ್ಯಾರಿಡ್ ಲೈಫ್ ಅಲ್ಲಿ ಆಗಿರ್ಬೋದು, ತುಂಬಾನೇ ಎಫರ್ಟ್ ಹಾಕಿದ್ರೆ ಎಲ್ಲೋ ಒಂದ್ ಕಡೆ ನೀವು ಎಫರ್ಟ್ನ ಆ ಒಂದು ಎಕ್ಸೈಟ್ಮೆಂಟ್ ನ ಕಳ್ಕೊಳ್ಳೋದು, ಆ ಒಂದು ಸ್ವಲ್ಪ ಡಿಸ್ಟ್ರಾಕ್ಷನ್ ಆಗುವಂತ ಪಾಸಿಬಿಲಿಟೀಸ್, ಅಥವಾ ಆ ಒಂದು ಕಮಿಟ್ಮೆಂಟ್ ಅಥವಾ ರಿಲೇಶನ್ಶಿಪ್ ಅಲ್ಲಿ ಏನೋ ಒಂದು ಮಾಡೋಣ ಅಂತ ಇರ್ತೀರಾ, ಆ ಮಾಡೋಣ ಅಂತ ಹೋಗೋದ್ರಲ್ಲಿ ಸ್ವಲ್ಪ ಡಿಲೇ ನೋಡೋದು, ಜಸ್ಟ್ ಬಿಕಾಸ್ ಆ ಒಂದು ಡಿಲೇ ಇಂದ ನಿಮ್ಮ ಒಂದು ಎಕ್ಸೈಟ್ಮೆಂಟ್ ನ ಲಾಸ್ ಮಾಡ್ಕೊಳ್ಳೋದು, ಈ ತರ ಪಾಸಿಬಿಲಿಟಿ ಇದೆ. ಸೊ ಇಲ್ಲಿ ನೋಡ್ತಾ ಇದೀನಿ, ಯಾರೋ ಒಬ್ರು ಆಫರ್ ಮಾಡ್ತಾ ಇದಾರೆ, ಇಲ್ಲಿ ಕೈ ಬಂದಿದೆ, ಇಲ್ಲಿ ಏನೋ ಒಂದು ಕೊಡ್ತಾ ಇದಾರೆ, ಬಟ್ ಸ್ಟಿಲ್ ನೀವು ಅದನ್ನ ನೆಗ್ಲೆಕ್ಟ್ ಮಾಡೋದನ್ನ ನೋಡ್ತಾ ಇದೀನಿ. ಸೊ ಗ್ರೂಪ್ 1 ನನಗೆ ಏನ್ ಅನ್ಸ್ತಾ ಇದೆ ಅಂದ್ರೆ, ಎಲ್ಲೋ ಒಂದ್ ಕಡೆ ನೀವು ಸಿಂಗಲ್ ಆಗಿರೋದಕ್ಕೆ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀರಾ, ಅಂಡ್ ನಿಮ್ಮ ಒಂದು ಸೆಲ್ಫ್ ಗ್ರೋತ್, ಇಂಡಿಪೆಂಡೆಂಟ್ ಇರೋದ್ರ ಬಗ್ಗೆ ಜಾಸ್ತಿ ಫೋಕಸ್ಡ್ ಆಗಿರ್ತೀರಾ 2025 ಅಲ್ಲಿ ಅನ್ನೋದನ್ನ ನೋಡ್ತಾ ಇದೀನಿ. ಸೊ ಕೀ ಲೆಸನ್ ನೋಡೋಣ, ನಿಮಗೆ ಗೈಡೆನ್ಸ್ ನೋಡೋಣ. ನಿಮ್ಮ ಲವ್ ಲೈಫ್ನ ನೀವು ಯಾವ ತರ ಬ್ಯಾಲೆನ್ಸ್ ಮಾಡಿದ್ರೆ ನಿಮಗೆ ಒಳ್ಳೇದು 2025 ಅಲ್ಲಿ.
ನಿಮ್ಮ ಲವ್ ಲೈಫ್ನ ನೀವು ಯಾವ ಥರ ಮೇಂಟೈನ್ ಮಾಡಿದ್ರೆ ಅಥವಾ ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟರೆ ನಿಮಗದು ಒಳ್ಳೇದಾಗಿರುತ್ತೆ ಅಂತ ನೋಡೋಣ. ರೈಟ್, ಒಂದು ಕಾರ್ಡ್ ಬಂದಿದೆ 10 of Swords. ಮೆಸೇಜ್ ಓದ್ಬಿಡೋಣ. The 10 of Swords marks a painful, unexpected, yet inevitable ending. You are grieving the pain of this shocking loss and wonder if you will ever love or find work or trust again. Painful endings, deep wounds, betrayal, loss, crisis. So group one thing is for sure, 2024 ನಿಮಗೆ ತುಂಬಾ ಡಿಫಿಕಲ್ಟ್ ಇಯರ್ ಆಗಿತ್ತು ಅಂತ ಐ ಫೀಲ್. ಬಿಕಾಸ್ ಇಲ್ಲಿ ಬಂದಿರೋ ಕಾರ್ಡ್ಸ್ ನೋಡಿದ್ರೆ ಎಲ್ಲೋ ಒಂದ್ ಕಡೆ 2025 ನಿಮಗೆ ಅಷ್ಟು ಈಸಿ ಆಗಿರ್ಲಿಲ್ಲ. ಎಸ್ಪೆಷಲಿ ಲವ್ ಲೈಫ್ ಅಂತ ಬಂದಾಗ 2025 ಏನಿದೆ ಅದು ಅಷ್ಟು ಈಸಿಯಾಗಿರ್ಲಿಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಮೇ ಬಿ ಯಾವುದೋ ಒಂದು ಯಾರನ್ನೋ ಒಬ್ರನ್ನ ತುಂಬಾ ಟ್ರಸ್ಟ್ ಮಾಡಿದ್ರಿ, ಆ ಟ್ರಸ್ಟ್ ನಿಮಗೆ ಕೈ ಕೊಟ್ಟಿರೋದನ್ನ ನೋಡಿದೀನಿ. ಯಾರನ್ನೋ ಒಬ್ರನ್ನ ತುಂಬಾ ಇಂಪಾರ್ಟೆಂಟ್ ಆಗಿ ಫೀಲ್ ಮಾಡಿದ್ರಿ, ಆ ಒಂದು ಪರ್ಸನ್ ನಿಮಗೆ ಕೈ ಕೊಟ್ಟಿರೋದನ್ನ ನೋಡಿದೀನಿ. ಯಾವುದೋ ಒಂದು ರಿಲೇಶನ್ಶಿಪ್ ಎಂಡು ಆಗಿದೆ ನಿಮಗೆ 2024 ಯಾವುದೋ ಒಂದು ರಿಲೇಶನ್ಶಿಪ್ ಬೇಡ, ಇದರಿಂದ ನನಗೆ ತುಂಬಾ ಪ್ರಾಬ್ಲಮ್ಮೇ ಆಗ್ತಾ ಇದೆ ಬಿಟ್ರೆ ನನಗೆ ಇದರಿಂದ ಯಾವುದೇ ರೀತಿ ಪೀಸ್ ಸಿಗ್ತಾ ಇಲ್ಲ, ಯಾವುದೇ ರೀತಿ ಖುಷಿ ಆಗ್ತಾ ಇಲ್ಲ ಅಂತ ಎಂಡ್ ಮಾಡಿ ಮೂವ್ ಆನ್ ಆಗಕ್ಕೆ ಟ್ರೈ ಮಾಡ್ತಿರೋದು ನೀವು, ಇದನ್ನು ನೋಡ್ತಾ ಇದ್ದೀನಿ ನಾನು. ಸೊ ಗ್ರೂಪ್ 1 ಎಲ್ಲೋ ಒಂದ್ ಕಡೆ ಐ ಫೀಲ್ ನೀವಿವಾಗ ರಿಲೇಶನ್ಶಿಪ್ ಅದು ಎಲ್ಲ ನೆನಪಿಸ್ಕೊಂಡ್ರೆ, ನಿಮ್ಮ ಪಾಸ್ಟ್ ಜರ್ನಿನ ನೆನಪಿಸ್ಕೊಂಡ್ರೆ ಮೇ ಬಿ ನೀವು ಇನ್ನೂ ಪ್ರಿಪೇರ್ಡ್ ಆಗಿಲ್ಲ ಒಂದು ನ್ಯೂ ರಿಲೇಶನ್ಶಿಪ್ಗೆ. 2025 ಎಂಟರ್ ಆಗ್ತಾನೆ ಮೇ ಬಿ ಅಡ್ವೈಸ್ ಹಿಂಗ್ ಬರ್ತಾ ಇದೆ ಅಂದ್ರೆ, ಇಫ್ ಪಾಸಿಬಲ್ ನೀವು ಟೈಮ್ ಕೊಟ್ಕೊಳ್ಳಿ. ಇಟ್ಸ್ ಗುಡ್ ದಟ್ ನೀವು ನಿಮ್ಮ ಮೇಲೆ ಜಾಸ್ತಿ ಫೋಕಸ್ ಮಾಡ್ಕೊತಾ ಇದ್ದೀರಾ. ಇಫ್ ಪಾಸಿಬಲ್ ಒಂದು ನ್ಯೂ ಲೈಫ್ನ ಸ್ಟಾರ್ಟ್ ಮಾಡಬೇಕು. ಪಾಸ್ಟಲ್ಲಿ ಏನೋ ವರ್ಕೌಟ್ ಆಗಿಲ್ಲ, ಪಾಸ್ಟಲ್ಲಿ ಯಾರೋ ನಿಮಗೆ ಹರ್ಟ್ ಮಾಡ್ತಾ ಇದ್ದಾರೆ ಅಂದರೆ, ಆ್ಯಂಡ್ ಇಫ್ ಯು ಸ್ಟಿಲ್ ಫೀಲ್ ನೀವೊಂದು ರಾಂಗ್ ಕನೆಕ್ಷನಲ್ಲಿ ಇದ್ದೀನಿ ನಾನು ಅಂತ ಫೀಲ್ ಆಗ್ತಾ ಇದ್ರೆ, ಇಫ್ ಪಾಸಿಬಲ್ ಅದಕ್ಕೊಂದು ಎಂಡ್ ಮಾಡಿ ನೀವೊಂದು ನ್ಯೂ ಸ್ಟಾರ್ಟ್ ಕೊಡಬೇಕು. ಅಥವಾ ಆ ಒಂದು ನೆಗೆಟಿವ್ ಸಿಚುವೇಶನ್ನ ಎಂಡ್ ಮಾಡಿ ನೀವು ನ್ಯೂ ಸ್ಟಾರ್ಟ್ನ ಕೊಡ್ಕೋಬೇಕು. ಒಂದು ನ್ಯೂ ಬಿಗಿನಿಂಗ್ ಕಡೆ ನೀವು ಹೋಗಬೇಕು. ಇಲ್ಲ ಅಂದರೆ ತುಂಬ ಕಷ್ಟ ಇದೆ. ಬಿಕಾಸ್ ನಾನು ನೋಡ್ತಾ ಇದ್ದೀನಿ ನೀವಿನ್ನೂ ರಿಕವರ್ ಮಾಡ್ಕೊಳ್ಳೋಕ್ಕೆ ರೆಡಿ ಆಗ್ತಾ ಇಲ್ಲ, ಒಂದು ಫ್ರೆಶ್ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೇನೆ ರೆಡಿ ಆಗ್ತಾ ಇಲ್ಲ. ನೀವಿನ್ನೂ ಲೈಕ್ ಪಾಸ್ಟ್ ಸಿಚುವೇಶನಲ್ಲೇ ಸ್ಟಕ್ ಆಗೋಗ್ಬಿಟ್ಟಿದ್ದೀರಾ, ಅದಕ್ಕೇನು ಒಂದು ಕ್ಲಾರಿಟಿನ ನೀವೂ ಕೊಡ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ ಇಲ್ಲಿ. ಗ್ರೂಪ್ 1 ಇಫ್ ಪಾಸಿಬಲ್ ಒಂದು ಫ್ರೆಶ್ ಸ್ಟಾರ್ಟ್ ಅಥವಾ ನ್ಯೂ ಬಿಗಿನಿಂಗ್ಗೆ ನೀವು ಆಕ್ಸೆಪ್ಟ್ ಮಾಡ್ಕೋಬೇಕು. ಪಾಸ್ಟಲ್ಲಿ ಆಗಿದ್ದ ಸೈಕಲ್ಲೇ ಮತ್ತೆ ಮತ್ತೆ ಆಗುತ್ತೆ ಅನ್ನೋದೊಂದನ್ನ ತಲೆಯಿಂದ ಇಫ್ ಪಾಸಿಬಲ್ ನೀವು ಹೊರಗಡೆ ಹಾಕಬೇಕು ಗ್ರೂಪ್ 1. ಸೊ ಎಸ್, ಇದು ಹೇಗಿದೆ ಇಲ್ಲಿ ಫಸ್ಟ್ ನೋಡೋಣ. ಓಕೆ, ಸೊ ಇವಾಗ ಸಿಂಗಲ್ ಆಗಿರೋರಿಗೆ ಒಂದು ಮೆಸೇಜ್ ಆ್ಯಂಡ್ ರಿಲೇಶನ್ಶಿಪ್ ಅಲ್ಲಿ ಅವರಿಗೆ ಒಂದು ಮೆಸೇಜ್ ನೋಡೋಣ ಏನು ಬರುತ್ತೆ ಅಂತ. ಸಿಂಗಲ್ ಆಗಿರೋರಿಗೆ ಸಪ್ರೇಟ್ ಕಾರ್ಡ್ನ ಪುಲ್ ಮಾಡ್ತಾ ಇದ್ದೀನಿ, ರಿಲೇಶನ್ಶಿಪ್ ಅಲ್ಲಿ ಇರೋರಿಗೆ ಸಪ್ರೇಟ್ ಕಾರ್ಡ್ನ ಪುಲ್ ಮಾಡ್ತಾ ಇದ್ದೀನಿ. ಇದು ಜನರಲ್ ಗೈಡೆನ್ಸ್ ಆಗಿತ್ತು. ಇವಾಗ ಸ್ಪೆಸಿಫಿಕ್ ಆಗಿ ಸಿಂಗಲ್ ಆಗಿರೋರಿಗೆ ಏನ್ ಮೆಸೇಜ್ ಬರುತ್ತೆ ಅಂತ ನೋಡೋಣ. ಇನ್ ಕೇಸ್ ನೀವು ಇವಾಗ ಸಿಂಗಲ್ ಆಗಿ 2025ನ ಆಸ್ ಅ ಸಿಂಗಲ್ ಪರ್ಸನ್ ಆಗಿ ಎಂಟರ್ ಆಗ್ತಾ ಇದ್ದೀರಾ ಅಂದ್ರೆ ನಿಮಗೆ ಏನ್ ಮೆಸೇಜ್ ಇದೆ ಅಂತ ನೋಡೋಣ. ಗ್ರೂಪ್ 1, ಜಸ್ಟ್ ಅ ಮಿನಿಟ್ ನೋಡೋಣ ಸಿಂಗಲ್ ಆಗೋರಿಗೆ ಇರೋರಿಗೆ ಏನ್ ಮೆಸೇಜ್ ಬಂದಿದೆ ಅಂತ. ಹೌ ವಿಲ್ ಬಿ 2025 ಫಾರ್ ಸಿಂಗಲ್ ಪೀಪಲ್ ಇಲ್ಲಿ. ಓಕೆ, 9 ಆಫ್ ವಾನ್ಸ್. 9 ಆಫ್ ವಾನ್ಸ್ ಒಂದು ಸ್ಟ್ರಗ್ಲಿಂಗ್ ಕಾರ್ಡ್ ಅಂತಾನೆ ಹೇಳ್ಬೋದು. 9 ಆಫ್ ವಾನ್ಸ್ನ ಒಂದು ಡಿಫಿಕಲ್ಟ್ ಪಾತ್ ಅಂತಾನೆ ಹೇಳ್ಬೋದು. ಸೊ ಎಲ್ಲೋ ಒಂದ್ ಕಡೆ ಸಿಂಗಲ್ ಆಗಿರೋರಿಗೆ 2025 ಮೇ ಬಿ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ, ಅಥವಾ ಟ್ರೂ ಲವ್ನ ಫೈಂಡ್ ಮಾಡೋದಕ್ಕೆ ಚಾಲೆಂಜಿಂಗ್ ಆಗಿರುತ್ತೆ. ಅಥವಾ ಸಿಕ್ಕಿದ್ರೂ ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು, ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು, ಅದ್ರಲ್ಲಿ ಬರೋ ಅಪ್ಸ್ ಆ್ಯಂಡ್ ಡೌನ್ಸ್ ಇದನ್ನೆಲ್ಲ ಫೇಸ್ ಮಾಡ್ಕೊಂಡು ಹೋಗೋದು
ತುಂಬಾ ಡಿಫಿಕಲ್ಟ್ ಆಗಿರುತ್ತೆ. ಬಿಕಾಸ್ ಎಲ್ಲೋ ಒಂದ್ ಕಡೆ ಈ ಮೆಸೇಜ್ ಬಂದಿರೋದು ನೋಡ್ಬೋದು, ನೀವು ನಿಮ್ಮ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀರಾ, ಯಾವುದೋ ಒಂದು ಜರ್ನಿಲಿ ಆಲ್ರೆಡಿ ಇನ್ವಾಲ್ವ್ ಆಗಿದ್ದೀರಾ, ನಿಮ್ಮ ಗ್ರೋತ್, ನಿಮ್ಮ ಒಂದು ಲಾಂಗ್ ಟರ್ಮ್ ಸಕ್ಸಸ್ ಇದ್ರ ಬಗ್ಗೆ ಫೋಕಸ್ಡ್ ಆಗಿರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಆ ಒಂದು ಕಮಿಟ್ಮೆಂಟ್ ಲೈಫ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು, ಮೇಂಟೈನ್ ಮಾಡ್ಕೊಂಡು ಹೋಗೋದು ರಿಯಲಿ ಚಾಲೆಂಜಿಂಗ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಗ್ರೂಪ್ 1 ನಿಮಗೆ 2025 ಅಲ್ಲಿ ನಾನು ಡಿಸಪಾಯಿಂಟ್ ಮಾಡೋದಕ್ಕೆ ಇಷ್ಟ ಇಲ್ಲ ನನಗೆ. ಬಟ್ ದ ಟ್ರೂತ್ ಈಸ್ 2025 ಅಲ್ಲಿ ಎಸ್ಪೆಷಲಿ ರಿಲೇಶನ್ಶಿಪ್ ಅಂತ ಬಂದ್ರೆ ಇಟ್ ವಿಲ್ ಬಿ ಬಿಟ್ ಡಿಫಿಕಲ್ಟ್ ಮ್ಯಾನೇಜ್ ಮಾಡೋದಕ್ಕೆ, ಅದನ್ನ ಕೊನೆವರೆಗೂ ತಗೊಂಡ್ ಬರೋದಕ್ಕಾದ್ರೂ ಆಗಿರಬಹುದು, ಬಿಟ್ ಚಾಲೆಂಜಿಂಗ್ ಆಗಿರುತ್ತೆ. ಬಿಕಾಸ್ ಎಲ್ಲೋ ಒಂದ್ ಕಡೆ ನೀವು ಕನೆಕ್ಟ್ ಆಗೋ ಪೀಪಲ್ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗೇ ಇರುತ್ತೆ, ಬಟ್ ಹೋಗ್ತಾ 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 ನಿಮಗೇನೆ ಅದನ್ನ ಆ ಒಂದು ಎನರ್ಜಿನ ಮೇಂಟೈನ್ ಮಾಡಕ್ ಆಗ್ದೇನೆ ಪಾಸಿಬಿಲಿಟಿ ಇದೆ. ಬಿಕಾಸ್ ಇಲ್ಲಿ 10 ಆಫ್ ಸ್ವರ್ಡ್ಸ್ ಬಂದಿರೋದ್ರಿಂದ ಆಲ್ರೆಡಿ ಒಂದು ನಿಮ್ಮ ಲೈಫಲ್ಲಿ ಒಂದು ಮೇಜರ್ ಎಂಡಿಂಗ್ ಆಗಿದೆ. 2024 ಅಲ್ಲಿ ಆಗಿರ್ಬೋದು, 2023 ಅಲ್ಲೇ ಆಗಿರ್ಬೋದು. ಆ ಒಂದು ಎಂಡಿಂಗ್ ಬಗ್ಗೆ ನಿಮಗೆ ಇನ್ನೂ ಒಂದು ಥಾಟ್ ತಲೆಯಲ್ಲಿ ಹೋಗ್ತಾನೆ ಇದೆ. ಆ ಒಂದು ಎಂಡಿಂಗ್ ಬಗ್ಗೆ ನೀವು ಇನ್ನೂ ಪ್ರೊಸೆಸಿಂಗ್ ಅಲ್ಲೇ ಇದ್ದೀರಾ. ಮೇ ಬಿ ಐ ಫೀಲ್ 2025 ಅಲ್ಲಿ ನೀವು ನಿಮ್ಮ ಮೇಲೆ ಜಾಸ್ತಿ ವರ್ಕ್ ಮಾಡ್ಕೊಂತೀರಾ. ಮೇ ಬಿ ಯಾರೇ ಬಂದ್ರೂ ಎಮೋಷ್ನಲಿ ಕನೆಕ್ಟ್ ಆಗೋದಕ್ಕೆ ಜಾಸ್ತಿ ಟ್ರೈ ಮಾಡಲ್ಲ. ಬಿಕಾಸ್ ಆಲ್ರೆಡಿ ನಿಮಗೆ ಹರ್ಟ್ ಆಗಿರೋದ್ರಿಂದ ಆ ಹರ್ಟ್ ಇಂದ ಹೊರಗೆ ಬರೋದಕ್ಕೆ ನೀವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇರ್ತೀರಾ ಅನ್ಸುತ್ತೆ. ಗ್ರೂಪ್ 1 2025 ಅಲ್ಲಿ ಜಾಸ್ತಿ ಅಷ್ಟು ಮಿಂಗಲ್ ಆಗೋದ್ಕಿಂತ ಜಾಸ್ತಿ ಆಲ್ರೆಡಿ ಏನು ಚಾಲೆಂಜಿಂಗ್ ಸಿಚುವೇಶನ್ ಅಲ್ಲಿ ಹೋಗ್ತಾ ಇದ್ದೀರಾ ಅದರಿಂದ ಹೊರಗೆ ಬರೋದಕ್ಕೆ ಜಾಸ್ತಿ ನೀವು ಟ್ರೈ ಮಾಡ್ತೀರಾ ಅನ್ಸುತ್ತೆ 2025 ಅಲ್ಲಿ. ಸೊ ಸಿಂಗಲ್ ಆಗಿರೋರಿಗೆ ಇಟ್ಸ್ ಅನ್ ಇಂಡಿಕೇಶನ್ ಕಮಿಟ್ಮೆಂಟ್ ಅನ್ನೋ ಒಂದು ಜರ್ನಿ ಸ್ವಲ್ಪ ಡಿಫಿಕಲ್ಟ್ ಆ್ಯಂಡ್ ಚಾಲೆಂಜಿಂಗ್ ಆಗಿರುತ್ತೆ. ಇನ್ ಕೇಸ್ ನೀವು ಒಂದು ಚಾಲೆಂಜಿಂಗ್ ಪರ್ಸನ್, ಎಲ್ಲದನ್ನ ಆಕ್ಸೆಪ್ಟ್ ಮಾಡ್ಕೊತೀನಿ, ಎಷ್ಟೇ ಕಷ್ಟ ಆದರೂ ಓವರ್ಕಮ್ ಮಾಡ್ತೀನಿ ಅಂತ ಅಂದರೆ ಇಟ್ಸ್ ಫೈನ್. ನಂಗೆ ಹೆಂಗೆ ಅನಿಸ್ತಾ ಇದೆ ಅಂದರೆ ಲವ್ ಆಗಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಆ ಲವ್ ಇರುತ್ತಲ್ವಾ, ಅದನ್ನ ಮ್ಯಾರೇಜ್ ತನಕ ತಗೊಂಡು ಹೋಗೋದಕ್ಕೆ ತುಂಬ ಸ್ಟ್ರಗಲ್ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ತುಂಬ ಎಡವ್ಕೊಂಡು ಎದ್ದು ಬಿದ್ದು ಹೋಗಬೇಕಾದ ಒಂದು ಪರಿಸ್ಥಿತಿ ಬರುತ್ತೆ 2025 ಅಲ್ಲಿ. ಸೊ ಎಲ್ಲದಕ್ಕೂ ರೆಡಿಯಾಗಿರಿ. ಒಂದು ಈಸಿ ಗೋಯಿಂಗ್ ಲೈಫ್, ಎಸ್ಪೆಷಲಿ ಎಮೋಷ್ನಲ್ ಅಥವಾ ಲವ್ ಲೈಫ್ ಅಂತ ಬಂದಾಗ ಎಸ್ಪೆಷಲಿ ಈಸಿ ಗೋಯಿಂಗ್ ಅಂತ ನೀವು ಗ್ರಾಂಟೆಡ್ ಆಗಿ ತಗೊಳ್ಳೋದು ಬೇಡ ಗ್ರೂಪ್ 1. ಸೊ ಇವಾಗ ಆಲ್ರೆಡಿ ಕಮಿಟ್ಮೆಂಟ್ ಅಥವಾ ರಿಲೇಶನ್ಶಿಪ್ ಅಲ್ಲಿರೋರಿಗೆ, ಅಥವಾ ಜಸ್ಟ್ ಒನ್ ಸೈಡೆಡ್ ರಿಲೇಶನ್ಶಿಪ್ ಅಲ್ಲಿರೋರಿಗೆ, ಅಥವಾ ಜಸ್ಟ್ ಒಬ್ರು ಮೇಲೆ ಇಷ್ಟ ಇದೆ, ಏನಾಗುತ್ತೆ ಗೊತ್ತಿಲ್ಲ, ಆ ಥರ ಇರೋರಿಗೆ ಏನು ಮೆಸೇಜ್ ಬರುತ್ತೆ ಅಂತ ನೋಡೋಣ. ಫಾರ್ ಗ್ರೂಪ್ 1 2025 ಅಲ್ಲಿ ಏನು ಬರುತ್ತೆ ನೋಡೋಣ. ಓಕೆ, ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇರೋ ಅಥವಾ ಕಾಂಪ್ಲಿಕೇಟೆಡ್ ರಿಲೇಶನ್ಶಿಪ್ ಅಲ್ಲಿ ಇರೋರಿಗೆ 3 ಆಫ್ ಪೆಂಟಕಲ್ಸ್. ವಾವ್. ಸೊ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇರೋರಿಗೆ ಒಳ್ಳೆ ಮೆಸೇಜೇ ಬಂದಿದೆ. ಎಲ್ಲೋ ಒಂದ್ ಕಡೆ ನೀವು ಜಾಸ್ತಿ ಡಿಸ್ಕಸ್ ಮಾಡ್ತೀರಾ ಲೈಫಲ್ಲಿ. ಸಣ್ಣ ಪುಟ್ಟ ಡಿಸಿಷನ್ ತಗೋಬೇಕಾದ್ರೂ ಒಂದು ಡಿಸ್ಕಸ್ ಮಾಡಿ ತಗೊಳ್ಳೋದು, ಒಂದು ಪ್ರಾಪರ್ ಪ್ಲಾನಿಂಗ್ ಮಾಡಿ ತಗೊಳ್ಳೋದು. ಆ್ಯಂಡ್ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಜಾಸ್ತಿ ಫ್ರೆಂಡ್ಸನ್ನು ಇನ್ಕ್ಲೂಡ್ ಮಾಡ್ತೀರಾ. ಇದು ಫ್ರೆಂಡ್ಸ್ ಆಗಿರಬಹುದು, ಅಥವಾ ರಿಲೇಟಿವ್ಸ್ ಆಗಿರ್ಬೋದು, ಅಥವಾ ಒಂದು ಕ್ಲೋಸ್ ಫ್ರೆಂಡ್ ಆಗಿರ್ಬೋದು, ಅವ್ರನ್ನ ಇನ್ಕ್ಲೂಡ್ ಮಾಡಿ ಒಂದು ಡಿಸ್ಕಷನ್ ತಗೊಳ್ಳೋದು ಅಥವಾ ಪ್ಲಾನಿಂಗ್ಸ್ ಮಾಡೋದನ್ನ ನೋಡ್ತಾ ಇದೀನಿ. ಸೊ ಎಲ್ಲೋ ಒಂದ್ ಕಡೆ ಗ್ರೂಪ್ 1 ನೀವು ಲವ್ನ ತುಂಬಾ ಪ್ರಾಕ್ಟಿಕಲ್ ಆಗಿ ತಗೊಂತೀರ. ಬಿಕಾಸ್ ನನಗೆ ಎಲ್ಲೂ ಒಂದು ಎಮೋಷನಲ್ ಕಾರ್ಡೇ ಬಂದಿಲ್ಲ ಇಲ್ಲಿ. ಎಲ್ಲ ಸ್ವೋರ್ಡ್ಸ್ ಬಂದಿದೆ, ಎಲ್ಲ ವಾಂಡ್ಸ್ ಬಂದಿದೆ. ಸೊ ನೀವೊಂದು ತುಂಬಾ ಪ್ರಾಕ್ಟಿಕಲ್ ಪರ್ಸನ್. ನಿಮ್ಮ ಲೈಫಲ್ಲಿ ಏನೋ ಪ್ಯಾಷನ್ ಇದೆ, ನಾನು ಇದೊಂದು ಮಾಡಬೇಕು ಅನ್ನೋದು, ಅಚೀವ್ ಮಾಡಬೇಕು ಅನ್ನೋ ಒಂದು ಮೈಯಲ್ಲಿ ಒಂದು ಎನರ್ಜಿ ಇದೆ. ಸೊ ಎಲ್ಲೋ ಒಂದ್ ಕಡೆ ನೀವು ನಿಮ್ಮ ಪ್ರಿಯಾರಿಟೀಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀರಾ, ನಿಮ್ಮ ಪ್ರಿಯಾರಿಟೀಸ್ಗೆ ಜಾಸ್ತಿ ಟೈಮ್ ಕೊಡ್ತೀರಾ. ಏನೋ ಒಂದ್ ಕಡೆ ನಿಮಗೆ ರಿಲೇಶನ್ಶಿಪ್ ಎಸ್ ಇಂಪಾರ್ಟೆಂಟೇ, ಬಟ್ ರಿಲೇಶನ್ಶಿಪ್ ಅನ್ನೋದೊಂದು ಸೆಕೆಂಡರಿ. ಸೊ ನಿಮ್ಮಲ್ಲಿ ನೀವು ಹೆಂಗೆ ಅಂತಂದ್ರೆ, ಯಾರು ಒಂದು ಒಬ್ಬ ಕಮಿಟ್ಮೆಂಟ್ ಅಂತ ಬಂದ್ರೆ ಆ ಪಾರ್ಟ್ನರ್ ಇಂದ ನಿಮಗೆ ಜಸ್ಟ್ ಎಮೋಷ್ನಲಿ ಅಷ್ಟೇ ಅಲ್ಲ, ಓವರ್ ಆಲ್ ಆಗಿ ಅಂದ್ರೆ
ನಿಮ್ಮ ಕರಿಯರ್ ವೈಸ್ಗೂ ಆಗಿರ್ಬೋದು, ನಿಮ್ಮ ಲಾಂಗ್ ಟರ್ಮ್ ಪ್ಲಾನ್ಸ್ಗೂ ಆಗಿರ್ಬೋದು, ಅದಕ್ಕೂ ಸಪೋರ್ಟ್ ಮಾಡಬೇಕು. ಆ ಥರ ಒಂದು ರಿಲೇಶನ್ಶಿಪ್ನ ನೀವು ಎಂಕರೇಜ್ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಗ್ರೂಪ್ ಒನ್ ಆಲ್ರೆಡಿ ರಿಲೇಶನ್ಶಿಪ್ ಅಥವಾ ಒನ್ ಸೈಡೆಡ್ ಅಂದರೆ ಯಾವ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಎಲ್ಲೋ ಒಂದು ಕಡೆ ಈ ಪರ್ಸನ್ ಜೊತೆ ನಿಮ್ಮ ಒಂದು ಬಾಂಡಿಂಗ್ ಸ್ಲೋ ಆಗಿ ಗ್ರೋ ಆಗುತ್ತೆ. ಬಟ್ ಡೆಫಿನೆಟ್ಲಿ ನೀವು ಈ ಪರ್ಸನ್ನ ಲಾಂಗ್ ಟರ್ಮ್ ಅಲ್ಲಿ ಯೋಚನೆ ಮಾಡ್ಬೋದು. ಲಾಂಗ್ ಟರ್ಮ್ ಅಲ್ಲಿ ಇವ್ರು ನಿಮ್ ಜೊತೆ ಇರ್ತಾರೆ ಫಾರ್ ಶೋರ್. ಸ್ಲೋ ಆಗಿ ಗ್ರೋ ಆಗ್ತಾ ಇದೆ ಅಂತ ನೀವು ಏನು ಮಾಡ್ಕೋಬೇಡಿ, ಏನು ಟೆನ್ಷನ್ ಮಾಡ್ಕೊಬೇಡಿ. ಬಟ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ದೀರಾ. ಈ ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇರೋದು ನಿಮ್ಮ ಲಾಂಗ್ ಟರ್ಮ್ ಸ್ಟೆಬಿಲಿಟಿ, ಲಾಂಗ್ ಟರ್ಮ್ ಹ್ಯಾಪಿನೆಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಇದು. ಯಾವ ಒಂದು ಕೆಲಸ ಬೇಗ ಆಗ್ಬಿಡುತ್ತಲ್ವಾ, ಬೇಗ ಮುಗಿದ್ಬಿಡುತ್ತಲ್ವಾ, ಅದು ಲಾಂಗ್ ಟರ್ಮ್ಗೆ ನಿಮ್ಮ ಜೊತೆ ಇರಲ್ಲ. ಲಾಂಗ್ ಟರ್ಮ್ಗೆ ಅದರಿಂದ ನಿಮಗೆ ಒಂದು ಪೊಟೆನ್ಷಿಯಲ್ ಸಿಗಲ್ಲ. ಯಾವುದು ಒಂದು ಸ್ಲೋ ಆಗಿ ಹೋಗ್ತಾ ಇರುತ್ತೆ, ಅದು ಪ್ರಾಪರ್ ಆಗಿ ಬಿಲ್ಡ್ ಮಾಡ್ಕೊಂಡು ಒಂದು ದೊಡ್ಡ ಮನೆ ಆಗುತ್ತೆ. ಸೊ ಗ್ರೂಪ್ ಒನ್, ನಥಿಂಗ್ ಟು ವರಿ. ನೀವು ರೈಟ್ ಡೈರೆಕ್ಷನ್ ಅಲ್ಲಿ ಇದ್ದೀರಾ. ಯಾರೆಲ್ಲ ಕಮಿಟ್ಮೆಂಟ್ ಅಲ್ಲಿ ಇದ್ದೀರಾ ಅಥವಾ ಒಂದು ರಿಲೇಶನ್ಶಿಪ್ ಅಥವಾ ಮ್ಯಾರೇಜ್ ಅಲ್ಲಿ ಇದ್ದೀರಾ, ಒಂದು ರೈಟ್ ಪರ್ಸನ್ ಜೊತೆ ಇದ್ದೀರಾ, ಸ್ಲೋ ಆಗಿ ಮೂವ್ ಆಗ್ತಾ ಇದೆ, ದಟ್ ಈಸ್ ಫೈನ್. ಬಟ್ ಡೈರೆಕ್ಷನ್ ಪ್ರಾಪರ್ ಆಗೇ ಇದೆ, ನಥಿಂಗ್ ಟು ವರಿ. ಇವಾಗ ಓವರ್ ಆಲ್ ಅಡ್ವೈಸ್ ನೋಡೋಣ. ನಿಮ್ಮ ರಿಲೇಶನ್ಶಿಪ್ ಅಥವಾ ಲವ್ ಲೈಫ್ ಅಂತ ಬಂದ್ರೆ 2025 ಅಲ್ಲಿ ನೀವು ಯಾವ ಒಂದು ಸ್ಟೆಪ್ ತಗೊಂಡ್ರೆ ಒಳ್ಳೇದು? ನೀವು ನಿಜವಾಗ್ಲೂ ಇವಾಗ ಲೈಕ್ ಇನಿಷಿಯೇಟ್ ಮಾಡೋದು, ಒಬ್ರನ್ನ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡೋದು, ಚಾಲೆಂಜಸ್ ಮಾಡೋದು, ಅಫರ್ಮ್ ಮಾಡೋದು ಬೇಕಾ? ಅಥವಾ ನಿಮ್ಮಲ್ಲಿ ಯಾವುದೊಂದು ಎನರ್ಜಿ, ಯಾವ ಥರ ಎನರ್ಜಿ 2025 ಅಲ್ಲಿ ಇದ್ರೆ ಒಳ್ಳೇದು? ನೋಡೋಣ ಗ್ರೂಪ್ ಒನ್ ಅವ್ರೆ. ಓಕೆ, ಆಲ್ರೆಡಿ ಮೆಸೇಜ್ ಬಂದಿದೆ. ದಿಸ್ ಇಸ್ ಗೋಯಿಂಗ್ ಟು ಬಿ ಲಾಸ್ಟ್ ಮೆಸೇಜ್. ಬಟ್ ಏನು ಮೆಸೇಜ್ ನೋಡೋಣ. ನೈಟ್ ಆಫ್ ಕಪ್ಸ್. ಸೊ ಇಲ್ಲಿ ನಿಮ್ಮ ಸ್ಪಿರಿಟ್ಸ್ ನಿಮಗೆ ಏನು ಹೇಳ್ತಾ ಇದೆ ಅಂದರೆ, ಗ್ರೂಪ್ ಒನ್, ಜಸ್ಟ್ ಬಿಕಾಸ್ ಪಾಸ್ಟಲ್ಲಿ ಏನೋ ಆಯಿತು ಅಂತ ಅದನ್ನ ಕ್ಯಾರಿ ಮಾಡ್ಕೊಳ್ಳೋದ್ರಲ್ಲಿ ಮೀನಿಂಗ್ ಇಲ್ಲ. ಆ್ಯಂಡ್ ಫ್ಯೂಚರಲ್ಲೂ ಅದೇ ಆಗುತ್ತೆ ಅಂತ ಎಮೋಷನಲಿ ಡಿಸಪಾಯಿಂಟ್ ಆಗಿರೋದಕ್ಕೆ ಮೀನಿಂಗ್ ಇಲ್ಲ. ಎಲ್ಲೋ ಒಂದು ಕಡೆ ಗ್ರೂಪ್ ಒನ್ ಏನು ಮೆಸೇಜ್ ಬರ್ತದೆ ಅಂದರೆ, ನೀವು ತುಂಬ ಪ್ರಾಕ್ಟಿಕಲ್ ಆಗೋಗ್ಬಿಟ್ರಿ. ತುಂಬ ನಿಮ್ಮ ಲೈಫ್ ಗೋಲ್ಸ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀರಾ. ತುಂಬ ಮುಂಚೆ ಹೋಗಿದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀರಾ. ಎಲ್ಲೋ ಒಂದು ಕಡೆ ನಿಮ್ಮಲ್ಲಿರೋ ಒಂದು ಆ ಚೈಲ್ಡ್ ಅಥವಾ ಮಗು ಸ್ವಭಾವ, ಮಗು ಥರ ಇರೋ ಒಂದು ಸೂಕ್ಷ್ಮತೆ, ಎಲ್ಲದನ್ನು ಫ್ರೆಶ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ಒಂದು ಮನೋಭಾವ, ಆ ಒಂದು ಎಲ್ಲದನ್ನು ಎಮೋಷ್ನಲಿ ಎಂಜಾಯ್ ಮಾಡ್ಕೋಬೇಕು. ಬಿಕಾಸ್ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಗ್ರೂಪ್ ಒನ್ ನೀವು ನಿಮ್ಮ ಸುತ್ತ ಒಂದು ಗಾರ್ಡ್ ಹಾಕೋಬಿಟ್ಟಿದ್ದೀರಾ, ಒಂದು ಕಲ್ ಥರ ಹೊರಗಡೆ ಸುತ್ಕೊಬಿಟ್ಟಿದ್ದೀರಾ. ಸೊ ದಟ್ ಯಾರು ನಿಮಗೆ ಅದನ್ನ ಹೊಡೆದ್ಬಿಟ್ಟು ಹರ್ಟ್ ಮಾಡಬಾರ್ದು ಅಂತ. ಇಫ್ ಪಾಸಿಬಲ್ ನೀವು ಓಪನ್ ಅಪ್ ಆಗಿ, ಇಫ್ ಪಾಸಿಬಲ್ ಆ್ಯಕ್ಚುಯಲ್ ಲವ್ ಲೈಫ್ ಏನಿದೆ, ಆ್ಯಕ್ಚುಯಲ್ ಎಮೋಷ್ನಲ್ ಲವ್ ಅನ್ನೋದು ಏನಿದೆ, ಅದಕ್ಕೆ ಓಪನ್ ಅಪ್ ಆಗಬೇಕು ಗ್ರೂಪ್ ಒನ್. ಸೊ ಎಲ್ಲೋ ಒಂದು ಕಡೆ ನೀವು ಎಮೋಷ್ನಲಿ ಎಲ್ಲಿ ನಾನು ಓಪನ್ ಅಪ್ ಆದರೆ ನನ್ನ ಹರ್ಟ್ ಮಾಡಿಬಿಡ್ತಾರೋ, ಎಮೋಷ್ನಲಿ ನಾನು ಎಲ್ಲಿ ಕನೆಕ್ಟ್ ಆಗಿಬಿಟ್ರೆ ನನಗೆ ಅದು ತಿರುಗುಬಾಣ ಆಗ್ಬಿಡುತ್ತೋ ಅನ್ನೋ ಒಂದು ಭಯ ಇದೆ. ಸೊ ಎಮೋಷ್ನಲಿ ನೀವು ಕಮಿಟ್ಮೆಂಟಿಗೆ ರೆಡಿ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಇಫ್ ಪಾಸಿಬಲ್ ಕನೆಕ್ಟ್ ಆಗಿ, ಪೀಪಲ್ ಜೊತೆ ಕನೆಕ್ಟ್ ಆಗೋದು ಬೇಡ ಅಂತಿಲ್ಲ. ಆ್ಯಂಡ್ ಎಮೋಷನಲಿನೂ ಕನೆಕ್ಟ್ ಆಗಿ, ಬರೋರೆಲ್ಲ ನಿಮಗೆ ಹರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ. ಬಟ್ ಜನರಲ್ ಗೈಡೆನ್ಸಲ್ಲಿ ಬಂದಿರೋದ್ರಿಂದ ಸೊ ಬಿಟ್ ಕೇರ್ಫುಲ್ ಆಗಿರಬೇಕು ನಿಮ್ಮ ಸುತ್ತಮುತ್ತಲಿರೋ ಜೊತೆ. ಬಟ್ ಎಲ್ಲರೂ ನೀವು ಕನೆಕ್ಟ್ ಆಗಿರೋ ಎಲ್ಲರೂ ಕನ್ನಿಂಗೆ ಆಗಿರಲ್ಲ. ಕನೆಕ್ಟ್ ಆಗೋ ಎಲ್ಲರೂ ನಿಮಗೆ ಹರ್ಟ್ ಮಾಡೋಕ್ಕೆ ಬಂದಿರಲ್ಲ. ಅದನ್ನ ಒಂದು ತಲೆಯಲ್ಲಿ ಇಟ್ಕೋಬೇಕು. ಇಫ್ ಪಾಸಿಬಲ್ ಕಾಂಪ್ಲೆಕ್ಸ್ ಆಗಿ ನಿಮ್ಮ ತಲೆಯಲ್ಲಿ ಇಟ್ಕೊಂಡಿದ್ದೀರಾ ಅಲ್ವಾ, ಅದನ್ನ ಸ್ವಲ್ಪ ಸಿಂಪಲ್ ವೇಯಲ್ಲಿ ಥಿಂಕ್ ಮಾಡೋದಕ್ಕೆ ನೀವು ಶುರು ಮಾಡಬೇಕು 2025 ಅಲ್ಲಿ. ಓಕೆ, ಸೊ ಎಸ್, ಇದಾಗಿತ್ತು 2025 ಲವ್ ರೀಡಿಂಗ್. ಗ್ರೂಪ್ ಒನ್ ಅವ್ರಿಗೆ ಕ್ಲೈಮ್ ಮಾಡ್ಕೋಬೇಕು ಈ ಮೆಸೇಜ್ನ ಅಂದರೆ, ಎನಿ ಮೂಮೆಂಟ್ ನೀವು 111 ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ಆ್ಯಂಡ್ ಹೇಳಿ ಏನನ್ನಿಸ್ತು ಅಂತ. ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ಡೈರೆಕ್ಟಾಗಿ ಹೋಗ್ಬೋದು. ಆ್ಯಂಡ್ ಯಾರಿಗೆಲ್ಲ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಅನ್ನೋ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡ್ಬೋದು. ನಾನು ಎಲ್ಲ ಡೀಟೇಲ್ಸ್ ಶೇರ್ ಮಾಡ್ತೀನಿ. ಆ್ಯಂಡ್ ಇಲ್ಲಿವರೆಗೂ ನೋಡಿರೋದಕ್ಕೆ ತುಂಬ 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 ಥ್ಯಾಂಕ್ಸ್. ಆ್ಯಂಡ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಲೋ ಗ್ರೂಪ್ 2, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಆರ್ ಸೆಕೆಂಡ್ ಇಮೇಜ್ನ ಚೂಸ್ ಮಾಡಿದ್ರಿ, ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ 2025 ಎಂಟರ್ ಆಗಬೇಕಾದ್ರೆ, ಏನೆಲ್ಲ ನೀವು ತಲೆಯಲ್ಲಿ ಇಟ್ಕೋಬೇಕು, ಎಸ್ಪೆಷಲಿ ಲವ್ ಲೈಫ್ ಅಂತ ಬಂದಾಗ. ನೋಡೋಣ
ನಿಮಗೇನೆಲ್ಲ ಮೆಸೇಜ್ ಬರುತ್ತೆ ಅಂತ. ಸೊ ಎಸ್, ನೀವು ಈ ವಿಡಿಯೋ ಕ್ಲಿಕ್ ಮಾಡಿದ್ರೆ ಅಂದರೆ ಡೆಫಿನೆಟ್ಲಿ ನಿಮಗೊಂದು ಇಂಪಾರ್ಟೆಂಟ್ ಮೆಸೇಜ್ ಇದೆ ಅಂತಾನೆ ಅರ್ಥ. ಸೊ ಇನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನೀವು ಫ್ಯೂಚರ್ ವೀಡಿಯೋಸ್ನ ಮಿಸ್ ಮಾಡ್ಕೊಳ್ಳಲ್ಲ. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಅಥವಾ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಓಕೆ, ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂತ ಇದ್ರೆ ಗಾಯ್ಸ್, ಜಸ್ಟ್ 111 ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಓಕೆ, ಸೊ ಗ್ರೂಪ್ 2 ಅವ್ರಿಗೆ ಫಸ್ಟ್ ಮೆಸೇಜ್ ಬಂದ್ಬಿಟ್ಟು ನಿಮ್ಮ ಕರೆಂಟ್ ಎನರ್ಜಿ ಹೆಂಗಿರುತ್ತೆ 2025 ಅಲ್ಲಿ, ಎಸ್ಪೆಷಲಿ ನಿಮ್ಮ ಎಮೋಷನಲ್ ಎನರ್ಜಿ ಹೆಂಗಿರುತ್ತೆ ಅಂತ ನೋಡೋಣ. ಗ್ರೂಪ್ 2 2025 ಎಂಟರ್ ಆಗ್ತಿದ್ದಂಗೆ ನಿಮ್ಮ ಒಂದು ಎಮೋಷನಲ್ ಎನರ್ಜಿ, ಇದು ಸಿಂಗಲ್ ಆಗಿರೋರಿಗೂ ಆಗುತ್ತೆ, ಕಮಿಟ್ಮೆಂಟ್ ಅಲ್ಲಿ ಇರೋರಿಗೂ ಆಗುತ್ತೆ, ಅಥವಾ ಯಾರು ಪರ್ಸನ್ ನಿಮ್ಮ ಲೈಫಲ್ಲಿ ಅಥವಾ ಜಸ್ಟ್ ಸಿಚುವೇಶನ್ಶಿಪ್ ಅಲ್ಲಿ ಇದ್ರೂ ಅಥವಾ ಒನ್ ಸೈಡೆಡ್ ಅಲ್ಲಿ ಇದ್ರೂ ಅವ್ರಿಗೂ ಅನ್ವಯಿಸುತ್ತೆ. ಸೊ ನೋಡೋಣ, ಗ್ರೂಪ್ 2 ಅವ್ರಿಗೆ ಆಲ್ರೆಡಿ ಒಂದು ಮೆಸೇಜ್ ಬಂದಿದೆ. ಮೆಸೇಜ್ ಇಸ್ ಕಿಂಗ್ ಆಫ್ ಸ್ವರ್ಡ್ಸ್. ನನಗೆ ಫಸ್ಟ್ ಗ್ರೂಪ್ಗೆ ಕ್ವೀನ್ ಆಫ್ ವಾನ್ ಸಿಕ್ತು, ಇಲ್ಲಿ ಕಿಂಗ್ ಆಫ್ ಸ್ವರ್ಡ್ಸ್ ಸಿಗ್ತದೆ. ಸೊ ಎಲ್ಲೋ ಒಂದ್ ಕಡೆ ಐ ಫೀಲ್ ಜನರೇಷನ್ ಹೋಗ್ತಾ ಹೋಗ್ತಾ ಎಮೋಷನಲ್ ಅನ್ನೋದನ್ನ ಬಿಟ್ಟು ಹೋಗ್ತಾ ಜಾಸ್ತಿ ಪ್ರಾಕ್ಟಿಕಲ್ ಅನಾಲಿಟಿಕಲ್ ಆಗ್ತಾ ಇದ್ದಾರೆ ಅಂತ. ಸೊ ಮೆಸೇಜ್ ನ ನೋಡ್ಬೋದು. ಗ್ರೂಪ್ 2, ದ ಕಿಂಗ್ ಆಫ್ ಸ್ವರ್ಡ್ಸ್ ರೆಪ್ರೆಸೆಂಟ್ಸ್ ಲೀಗಲ್ ಮ್ಯಾಟರ್ಸ್. ಆಸ್ ಅ ಪರ್ಸನ್, ಕಿಂಗ್ ಆಫ್ ಸ್ವರ್ಡ್ಸ್ ಇಸ್ ಅ ಮೆಚ್ಯೂರ್ ಮೇಲ್ who is cool, self-disciplined, intelligent, honest and strong. He prefers to use mind over emotions. Mental clarity, intellectual power, authority, truth. ಸೊ ಎಲ್ಲೋ ಒಂದ್ ಕಡೆ ಗ್ರೂಪ್ ನಾನು ನೋಡ್ತಾ ಇದ್ದೀನಿ, ಎಂಟರ್ ಆಗ್ತಾ ಆಗ್ತಾ ನೀವು ಎಮೋಷನಲ್ ಪರ್ಸನ್ ಅನ್ನೋದೊಂದು ಏನಿತ್ತು 2024 ಅಲ್ಲಿ, ಅದನ್ನ ಬಿಟ್ಟು ಬರ್ತಾ ಇದ್ದೀರಾ. ನಿಮ್ಮಲ್ಲಿ ಜಾಸ್ತಿ ನಾನು ಅನಾಲಿಟಿಕಲ್ ಮೈಂಡ್ ಸೆಟ್ನ ನೋಡ್ತಾ ಇದ್ದೀನಿ, ಜಾಸ್ತಿ ನಿಮ್ಮಲ್ಲಿ ನಾನು ಡಾಮಿನೇಟಿಂಗ್ ಕ್ಯಾರೆಕ್ಟರ್ನ ನೋಡ್ತಾ ಇದ್ದೀನಿ. ಸೊ ಎಲ್ಲೋ ಒಂದ್ ಕಡೆ ಅನಿಸ್ತಾ ಇದೆ, ಗ್ರೂಪ್ 2 2024 ಅಲ್ಲಿ ನಿಮ್ಮ ಲೈಫ್ ಡಿಸಿಷನ್ ಅಂತ ಬಂದಾಗ ನೀವು ಇನ್ನೊಬ್ಬರಿಗೆ ಬಿಟ್ಕೊಡ್ತಾ ಇದ್ರಿ ಅನ್ಸುತ್ತೆ. ನಿಮ್ಮ ಲೈಫ್ ಡಿಸಿಷನ್ ಅಂತ ಬಂದಾಗ ಮೇ ಬಿ ಇನ್ನೊಬ್ರು ಅವ್ರು ಮಾಡ್ಲಿ, ನಾನ್ ಮಾಡಲ್ಲ, ನನ್ನ ಡಿಸಿಷನ್ ಇನ್ನೊಬ್ರು ಮಾಡ್ಲಿ ಅಂತ ಬಿಟ್ಕೊಡ್ತಾ ಇದ್ರಿ ಅನ್ಸುತ್ತೆ. ಬಟ್ ಇವಾಗ ಇನ್ಮೇಲೆ 2025 ಎಂಟರ್ ಆಗ್ತಿದ್ದಂಗೆ ನಿಮ್ಮ ಟೋಟಲ್ ಲೈಫ್ ಕಂಟ್ರೋಲ್ನ ನೀವು ತಗೋಬಿಡ್ತೀರ. ನಿಮ್ಮ ಟೋಟಲ್ ಓವರ್ ಆಲ್ ಲೈಫ್ ಸಿಚುವೇಶನ್ ಕಂಟ್ರೋಲ್ನ ನೀವು ತಗೋಬಿಡ್ತೀರ. ಆ್ಯಂಡ್ ಏನೆಲ್ಲ ಇಂಪಾರ್ಟೆಂಟ್ ಡಿಸಿಷನ್ ಮಾಡಬೇಕು ಅದನ್ನ ನೀವೇ ಮಾಡ್ತೀರಾ, ಬಿಟ್ಟರೆ ಯಾವತ್ತೂ ನೀವು ಇನ್ನೊಬ್ರಿಗೆ ಬಿಟ್ಕೊಡಲ್ಲ. ಏನಿದೆ ಅದನ್ನ ಡೈರೆಕ್ಟಾಗಿ ಹೇಳೋದನ್ನ ಕಲಿತೀರ. ಎಟ್ ದ ಸೇಮ್ ಟೈಮ್ ಈ ಅರ್ಜುನರು ಏನಾದ್ರು ಫೀಲ್ ಆಗ್ತಾ ಇದೆಯಾ ಅದನ್ನ ಡೈರೆಕ್ಟಾಗಿ ಹೋಗ್ಬಿಟ್ಟು ಎಕ್ಸ್ಪ್ರೆಸ್ ಮಾಡ್ತೀರಾ. ಅದನ್ನ ಬಿಟ್ಕೊಂಡು ಜಾಸ್ತಿ ಓವರ್ ಥಿಂಕ್ ಮಾಡೋದು, ಒಂದು ಕನೆಕ್ಷನ್ ಬಗ್ಗೆ ಜಾಸ್ತಿ ಒಬ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂರೋದು, ಅವ್ರೇನ್ ಮಾಡ್ತಾರೆ ಅಂತ ಥಿಂಕ್ ಮಾಡೋದಕ್ಕಿಂತ ಮುಂಚೆ ನೀವು ಒಂದು ಆಕ್ಷನ್ ತಗೊಂಡಿರ್ತೀರ. ಆ ಥರ ಒಂದು ಸಿಚುವೇಶನ್ ನಾನು ನೋಡ್ತಾ ಇದ್ದೀನಿ ಗ್ರೂಪ್ 2. ಸೊ ಎಲ್ಲೋ ಒಂದ್ ಕಡೆ ಗ್ರೂಪ್ 2 ಅವರು ಎಂಟರ್ ಆಗ್ತಾ 2025 ಎಂಟರ್ ಆಗ್ತಾ ಒಂದು ಎಮೋಷನಲ್ನೆಸ್ ಅನ್ನೋದೊಂದು ಏನಿತ್ತು ಅದನ್ನ ನೀವು ಬಿಟ್ಟು ಬರ್ತಾ ಇದ್ದೀರಾ ಅಂತ ನೋಡ್ತಾ ಇದೀನಿ. ನಿಮ್ಮನ್ನ ನೀವು ಜಾಸ್ತಿ ಅನಾಲಿಟಿಕಲ್ ಪರ್ಸನ್ ಆಗಿ ನೋಡಕ್ ಇಷ್ಟಪಡ್ತೀರಾ. ನಿಮ್ಮನ್ನ ನೀವು ಜಾಸ್ತಿ ಒಂದು ಸ್ಟ್ರಾಂಗ್ ಪರ್ಸನಾಲಿಟಿ ಆಗಿ ನೋಡೋದಕ್ಕೆ ಇಷ್ಟಪಡ್ತೀರಾ. ಯಾವುದೇ ಕಾರಣಕ್ಕೂ ನಿಮ್ಮನ್ನ ನೀವು ಎಮೋಷನಲಿ ಪರ್ಸನ್, ಆ ಥರ ಒಂದು ಪರ್ಸನಾಲಿಟಿ ಇರೋ ಪರ್ಸನ್ ಅಂತ ನೋಡೋದಕ್ಕೆ ಇಷ್ಟಪಡಲ್ಲ. ಸೊ ಎಂಟರ್ ಆಗ್ತಾ ಆಗ್ತಾನೆ ಜಾಸ್ತಿ ನೀವು ಕ್ಲಾರಿಟಿ ತಗೋಬರ್ತೀರ ಲೈಫ್ಗೆ. ಜಾಸ್ತಿ ನೀವು ಯೋಚನೆ ಮಾಡ್ಕೊಂಡು ಕೂರೋದು, ಓವರ್ ಥಿಂಕ್ ಮಾಡ್ಕೊಂಡು ಕೂರೋದು, ಏನಾದ್ರು ಅನ್ನಿಸ್ತಾ ಅದನ್ನ ಡೈರೆಕ್ಟಾಗಿ ಓಪನ್ ಅಪ್ ಆಗ್ತೀರಾ, ಹೇಳ್ತೀರಾ. ಅದನ್ನ ಬಿಟ್ಕೊಂಡು ಯೋಚನೆ ಮಾಡ್ಕೊಂಡು ಕೂರೋದು, ಇದೆಲ್ಲ ನಾನು ನೋಡ್ತಾ ಇಲ್ಲ. ಸೊ 2025 ನಿಮಗೆ ತುಂಬಾನೇ ಡೈರೆಕ್ಟ್ ಆಗಿರುತ್ತೆ. 2025 ನಿಮಗೆ ತುಂಬಾ ಕಮ್ಯುನಿಕೇಶನ್ ಇನ್ವಾಲ್ವ್ಡ್ ಆಗಿರುತ್ತೆ. ಆ್ಯಂಡ್ ತುಂಬಾ ಈಸಿ ಆಗುತ್ತೆ ನಿಮಗೆ. ಯಾರು ಡಿಟ್ಯಾಚ್ ಮಾಡ್ಕೋಬೇಕು ಅಂದ್ರೂ ತುಂಬಾ ಈಸಿ ಆಗಿರುತ್ತೆ. ಬಿಕಾಸ್ ಕಿಂಗ್ ಆಫ್ ಸ್ವರ್ಡ್ಸ್ ಒಂದು ಎಮೋಷನಲಿ ಡಿಟ್ಯಾಚ್ಡ್ ಪರ್ಸನ್. ಸೊ ಎಲ್ಲೋ ಒಂದ್ ಕಡೆ 2025 ಅನ್ನೋದು ನಿಮಗೆ ತುಂಬಾ ಈಸಿ ಆಗುತ್ತೆ. ಕೆಲವೊಬ್ಬೊಬ್ರಿಗೆ ಅಟ್ಯಾಚ್ ಆದ್ರೆ ಡಿಟ್ಯಾಚ್ ಆಗೋದು, ಯಾರ ಮೇಲೂ ಡಿಪೆಂಡೆಂಟ್ ಆಗಲ್ಲ. ಒನ್ ಥಿಂಗ್, ನಿಮಗೂ ಒಂದು ಹೋಪ್ ಬರುತ್ತೆ, ಲೈಕ್ ನಾನು ಒಂದು ಇಂಡಿಪೆಂಡೆಂಟ್ ಆಗಿರ್ಬೋದು, ಎಸ್ಪೆಷಲಿ ಎಮೋಷನಲಿ ಅನ್ನೋದು. ಸೊ ಈ ತರ ನೀವು ಎಂಟರ್ ಆಗೋದು 2025 ಅಲ್ಲಿ ನೋಡ್ತಾ ಇದ್ದೀನಿ. ಸೊ ಲವ್ ಆಪರ್ಚುನಿಟಿ ಬಗ್ಗೆ ನಿಮಗೆ ಏನಿದೆ ನೋಡೋಣ. ಇದು ಸಿಂಗಲ್ ಅವರಿಗೆ ನ್ಯೂ ಆಪರ್ಚುನಿಟಿ ಇದೆಯಾ, ಅಥವಾ ರಿಲೇಶನ್ಶಿಪ್ ಅಲ್ಲಿ ಆಲ್ರೆಡಿ ಇರೋರಿಗೆ ನಿಮ್ಮ ಒಂದು ಕನೆಕ್ಷನ್ ಹೆಂಗ್ ಹೋಗ್ಬೋದು, ಅಥವಾ ಒನ್ ಸೈಡೆಡ್
ರಿಲೇಶನ್ಶಿಪ್ ಅಥವಾ ಒನ್ ಸೈಡೆಡ್ ಪರ್ಸನ್ ಇದ್ರೆ ಯಾರಾದರೂ ಹೆಂಗೆ ಹೋಗ್ಬೋದು, ಅಥವಾ ಕಾಂಪ್ಲಿಕೇಟೆಡ್ ರಿಲೇಶನ್ಶಿಪ್ ಅಲ್ಲಿ ಇರೋರಿಗೆ ಏನು ಮೆಸೇಜ್ ಇದೆ ನೋಡೋಣ. ಗ್ರೂಪ್ 2. ಆಲ್ ರೈಟ್. 10 of Swords ನನಗೆ ಲಾಸ್ಟ್ ಇದ್ರಲ್ಲಿ ಬಂದಿತ್ತು, ಬೇರೆ ಒಂದು ಕ್ವೆಶನಿಗೆ ಬಂದಿತ್ತು, ಬಟ್ ನಿಮಗೆ ಈ ಕ್ವೆಶನಿಗೆ ಬಂದಿದೆ. 10 of Swords ಲವ್ ಆಪರ್ಚುನಿಟಿ ಅಥವಾ ಓಕೆ, ನಾನೀಗ ಮೆಸೇಜಿಗೆ ಬರ್ತೀನಿ. ಅದಕ್ಕೂ ಮುಂಚೆ ಈ ಮೆಸೇಜಲ್ಲಿ ಏನೇ ನೋಡೋಣ. 10 of Swords marks a painful, unexpected yet inevitable ending. You are grieving the pain of the shocking loss and wonder if you will ever find work or love again. ಓಕೆ, ಸೊ ಇದೊಂದು ಡೈರೆಕ್ಟ್ ಮೆಸೇಜ್ ಆಗಿರುತ್ತೆ ಗ್ರೂಪ್ 2. ನನಗೆ ನೀವು ಇದನ್ನ ತುಂಬಾ ಡೈರೆಕ್ಟ್ ಆಗಿ ತಗೊಳ್ಳೋದು ಇಷ್ಟಪಡ್ತೀನಿ, ತುಂಬಾ ಎಮೋಷ್ನಲಿ ತಗೋಬೇಡಿ. ಮೇ ಬಿ ಆಲ್ರೆಡಿ ಏನು ಒಂದು ಕಮಿಟ್ಮೆಂಟ್ ಅಲ್ಲಿ ಇದ್ರೆ, ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ರೆ, ಪಾಸಿಬಿಲಿಟಿ ಇದೆ ಆ ಒಂದು ರಿಲೇಶನ್ ಎಂಡಿಗೆ ಬರೋದು. ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಮನಸ್ತಾಪಗಳು ಎಂಡಿಗೆ ಬಂದು ಒಂದು ನ್ಯೂ ಸ್ಟಾರ್ಟ್ನ, ನ್ಯೂ ಬಿಗಿನಿಂಗ್ ಲೈಫಲ್ಲಿ ಮಾಡ್ಕೊಳ್ಳೋದನ್ನ ನೋಡ್ತಾ ಇದ್ದೀನಿ. ನಾನು ಇದನ್ನ ಹೆಂಗೆ ನೋಡ್ತಾ ಇದ್ದೀನಿ ಅಂದರೆ, ಮೇ ಬಿ 2024 ನೀವು ನಿಮ್ಮ ಪಾರ್ಟ್ನರ್ ಯಾವುದೋ ಒಂದು ವಿಚಾರದ ಬಗ್ಗೆ ತುಂಬಾ ಡಿಸ್ಕಸ್ ಮಾಡ್ತಾ ಇದ್ರಿ ಅನ್ಸುತ್ತೆ. ಯಾವುದೋ ಒಂದು ವಿಚಾರದಿಂದ ತುಂಬಾ ನಿಮ್ಮಿಬ್ರು ಮಧ್ಯೆ ತುಂಬಾ ಜಗಳ ಆಗೋದು, ಕಾಂಟ್ರವರ್ಸಿ ಆಗೋದು, ನಿಮ್ಮಿಬ್ರು ಮಧ್ಯೆ ಮನಸ್ತಾಪ ಆಗೋದು, ಯಾವುದೋ ಒಂದು ವಿಚಾರದ ಬಗ್ಗೆ ತುಂಬಾ ಆಗ್ತಾ ಇತ್ತು ಅನ್ಸುತ್ತೆ. ಸೊ 2025 ಅಲ್ಲಿ ಹೋಗ್ತಾ ಯಾವ ಒಂದು ಈ ತರ ಪಾಸ್ಟ್ ಸಿಚುವೇಶನ್ ನಿಮಗೆ ಮತ್ತೆ ಕೆದಕೋದು, ಮತ್ತೆ ಅದರಿಂದ ಜಗಳ ಆಗೋದು ಎಲ್ಲ ಕಡಿಮೆ ಆಗುತ್ತೆ ಅನ್ನೋದನ್ನ ನೋಡ್ತಾ ಇದೀನಿ. ಎಲ್ಲೋ ಒಂದ್ ಕಡೆ ನಿಮ್ಮಿಬ್ರು ಮಧ್ಯೆ ಇದ್ದಿದ್ದ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಎಲ್ಲೋ ಒಂದ್ ಕಡೆ ನಿಮ್ಮಿಬ್ರು ಮಧ್ಯೆ ಇದ್ದಿದ್ದ ಒಂದು ಮನಸ್ತಾಪಗಳನ್ನ ನೀವು ಎಂಡ್ ಮಾಡಿ ಒಂದು ನ್ಯೂ ಬಿಗಿನಿಂಗ್ ಕಡೆ ನೀವಿಬ್ರು ಹೋಗೋದನ್ನ ನೋಡ್ತಾ ಇದೀನಿ. ಸೊ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇರೋರಿಗೆ, ಇನ್ ಕೇಸ್ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದವರಿಗೆ, ಎಲ್ಲೋ ಒಂದ್ ಕಡೆ ಆ ಇದ್ದ ಮನಸ್ತಾಪಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಎಂಡ್ ಆಗೋದನ್ನ ನೋಡ್ತಾ ಇದ್ದೀನಿ. ಫೈನಲಿ ನೀವಿಬ್ರು ಎಂಡ್ ಮಾಡ್ತಿರೋದನ್ನ ನೋಡ್ತಾ ಇದ್ದೀನಿ. ಅಂಡ್ ತುಂಬಾ ಜನಕ್ಕೆ ಏನು ಇದೊಂದು ರಿಲೇಶನ್ಶಿಪ್ ಎಂಡಿಂಗ್ ಬಗ್ಗೆನೂ ಹೇಳ್ತಾ ಇದೆ ಗ್ರೂಪ್ 2. ಪಾಸಿಬಿಲಿಟಿ ಇದೆ, ಇವಾಗ ಏನ್ ನಿಮಗೆ ವರ್ಕ್ ಆಗ್ತಾ ಇಲ್ಲ ಅದು ಫೈನಲ್ ಆಗಿ ಕಿರಿಕಿರಿ ಕೊಡ್ದನೆ ಎಂಡ್ ಆಗಿ ಒಂದು ನ್ಯೂ ಬಿಗಿನಿಂಗ್ ಕಡೆ ಹೋಗೋದು ಪಾಸಿಬಿಲಿಟಿ ಇದೆ. ಸೊ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇರೋರಿಗೆ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ನೀವು ಆಕ್ಚುಲಿ ಸಿಂಗಲ್ ಆಗಿರೋರಿಗೆ, ಈವನ್ ದೋ ನೀವು ಸಿಂಗಲ್ ಆಗಿದ್ರು ನಿಮ್ ಮನ್ಸಲ್ಲಿ ಯಾರೋ ಇದ್ದಾರೆ, ಮನ್ಸಲ್ಲಿ ಯಾರನ್ನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಗ್ರೂಪ್ 2 ನೀವು ಸಿಂಗಲ್ ಆಗಿದ್ರೆ ಕಂಪ್ಲೀಟ್ಲಿ ಸಿಂಗಲ್ ಆಗಿಲ್ಲ, ಎಮೋಷ್ನಲಿ ನೀವು ಆಲ್ರೆಡಿ ಯಾರಿಗೂ ಕನೆಕ್ಟ್ ಆಗಿದ್ದೀರಾ. ಎಮೋಷ್ನಲಿ ಯಾರೋ ನಿಮ್ ಲೈಫಲ್ಲಿ ಬೇಕು ಅಂತ ಯಾರನ್ನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಎಮೋಷನಲಿ ಯಾರೋ ಒಬ್ರು ಬೇಕು ಅಂತ ಇತ್ತು, ಬಟ್ ಅವ್ರು ಸಿಗ್ದನೆ ಹೋಗ್ತಾ ಇರೋದನ್ನ ನೋಡ್ತಾ ಇದೀನಿ. ಸೊ ಸಿಂಗಲ್ ಆಗಿರೋರಿಗೆ ಇದೊಂದು ಸ್ವಲ್ಪ ಕಷ್ಟದ ಮೆಸೇಜ್ ಆಗಿರುತ್ತೆ ನಿಮಗೆ ಆಕ್ಸೆಪ್ಟ್ ಮಾಡ್ಕೊಳಕ್ಕೆ. ಎಲ್ಲೋ ಒಂದ್ ಕಡೆ ನೀವು ಯಾರ ಬಗ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಆ ಎಕ್ಸ್ಪೆಕ್ಟೇಷನ್ಸ್ ಹರ್ಟ್ ಆಗೋದನ್ನ ನೋಡ್ತಾ ಇದ್ದೀನಿ 2025 ಅಲ್ಲಿ. ಎಲ್ಲೋ ಒಂದ್ ಕಡೆ ಏನೋ ಒಂದು ಎಂಡಿಂಗ್ ನೋಡ್ತಾ ಇದ್ದೀನಿ. ಯಾರ ಬಗ್ಗೆನೂ ಇದ್ದಿದ್ದ ಎಕ್ಸ್ಪೆಕ್ಟೇಷನ್ಸ್ಗೆ ಅವರು ಮೋಸ ಮಾಡಿರೋದನ್ನ ನೋಡ್ತಾ ಇದ್ದೀನಿ, ಬಿಟ್ರೇ ಮಾಡಿರೋದನ್ನ ನೋಡ್ತಾ ಇದ್ದೀನಿ. ಸೊ ಸಿಂಗಲ್ ಆಗಿರೋರಿಗೆ ಎಸ್ಪೆಷಲಿ ಲವ್ ಆಪರ್ಚುನಿಟಿ ಅಂತ ಬಂದ್ರೆ, ಏನು ಯಾರ ಬಗ್ಗೆನಾದ್ರು ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಇಟ್ಕೊಂಡಿದ್ರೆ, ಮೇ ಬಿ ಆ ಪರ್ಸನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಲ್ವೇನೋ, ಆ ಪರ್ಸನ್ ಮತ್ತೆ ನಿಮ್ಮ ಮಧ್ಯೆ ಒಂದು ಡೀಪ್ ಬಾಂಡಿಂಗ್ ಆಗಲ್ವೇನೋ ಅನ್ನೋದನ್ನ ನೋಡ್ತಾ ಇದೀನಿ. ಸೊ ಇಫ್ ಪಾಸಿಬಲ್ ಒಂದು ನ್ಯೂ ಸ್ಟಾರ್ಟ್ ಕೊಡ್ಬೇಕು ಗ್ರೂಪ್ 2, ಅಂದ್ರೆ ಒಂದು ಟೋಟಲ್ ನ್ಯೂ ಪರ್ಸನ್ ಆಗಿ ಬರ್ಬೇಕು. ನೀವು ಹಳದನ್ನೆಲ್ಲ ಎಂಡ್ ಮಾಡಿ ಇಫ್ ಪಾಸಿಬಲ್ ನೀವು ನ್ಯೂ ಸ್ಟಾರ್ಟ್ ಮಾಡ್ಕೋಬೇಕು. ತುಂಬಾ ಜನ ಕಮಿಟೆಡ್ ಆಗಿದ್ದಾರೆ ಇಲ್ಲಿ ಗ್ರೂಪ್ 2 ಅನ್ನೋದನ್ನ ನೋಡ್ತಾ ಇದೀನಿ. ಬಿಕಾಸ್ ನಿಮಗೆ ಒಂದು ನ್ಯೂ ಸ್ಟಾರ್ಟ್ ನ ನೋಡ್ತಾ ಇದೀನಿ 2025 ಅಲ್ಲಿ. ಒಂದು ಕನೆಕ್ಷನ್ ಎಂಡ್ ಆಗಿ, ಒಂದು ಎಕ್ಸ್ಪೆಕ್ಟೇಷನ್ ಎಂಡ್ ಆಗಿ, ಒಂದು ನ್ಯೂ ಬಿಗಿನಿಂಗ್ ಕಡೆ ನೀವು ಹೊರಡ್ತಿರೋದನ್ನ ನೋಡ್ತಾ ಇದೀನಿ. ಸೊ ಚಾಲೆಂಜಸ್ ನೋಡೋಣ. ಏನು ಫಿಯರ್ ಏನಾದ್ರು ಇದ್ರೆ, ಕಮ್ಯುನಿಕೇಶನ್ ಇಶ್ಯೂ, ರಿಲೇಶನ್ಶಿಪ್ ಅಲ್ಲಿ ಇರೋರಿಗೆ ಈ ತರ ಆಗ್ಬೋದಾ, ಅಥವಾ ಹೊರಗಡೆಯಿಂದ ಏನೇನೋ ಬಂದು ಎಫೆಕ್ಟ್ ಮಾಡೋದು, ಏನಿರ್ಬೋದು ನಿಮಗೆ ಲವ್ ಅಲ್ಲಿ ಚಾಲೆಂಜಿಂಗ್ ಸಿಚುವೇಶನ್ ಅಂದ್ರೆ ಏನಿರ್ಬೋದು ಗ್ರೂಪ್ 2 ಅವರಿಗೆ ನೋಡೋಣ. ಚಾಲೆಂಜಿಂಗ್ ಸಿಚುವೇಶನ್ ಅಂದ್ರೆ ಅದು ಏನಾಗಿರುತ್ತೆ ಅಂತ ನೋಡೋಣ. ವಾವ್, ದ ಸ್ಟಾರ್.
ಸೊ ನೋಡೋಣ. ಸ್ಟಾರ್ ಇಂಡಿಕೇಟ್ಸ್ ಹೋಪ್ ಫಾರ್ ದ ಫ್ಯೂಚರ್, ಇನ್ಸ್ಪಿರೇಷನ್, ಕಂಟೆಂಟ್ಮೆಂಟ್. ಯು ವಿಲ್ ಫೈಂಡ್ ಯುವರ್ ಸೆಲ್ಫ್ ಫೀಲಿಂಗ್ ವೆರಿ ಪಾಸಿಟಿವ್, ಮೋಟಿವೇಟೆಡ್ ಆ್ಯಂಡ್ ಫ್ರೀ. ಐ ವುಡ್ ಸಜೆಸ್ಟ್ ನೀವು ಹಿಂಗೆ ಓದಿ. ಸ್ಟಾರ್ ಇಸ್ ಇನ್ ರಿವರ್ಸ್ ಪೊಸಿಷನ್ ಕ್ಯಾನ್ ಇಂಡಿಕೇಟ್ ದಟ್ ಯು ಆರ್ ಫೀಲಿಂಗ್ ಹೋಪ್ಲೆಸ್. A change of attitude is needed to resolve. This is not necessarily a change of circumstance. Lack of faith, despair, self-trust, disconnection. So, ಎಲ್ಲೋ ಒಂದ್ ಕಡೆ ಏನು ವರ್ಕೌಟ್ ಆಗ್ತಾ ಇಲ್ವಲ್ಲ ಅನ್ನೋ ಒಂದು ಆ ಒಂದು ಥಾಟ್ ಅಲ್ಲಿ, ಆ ಒಂದು ಪೇನ್ ಅಲ್ಲಿ ನೀವು ಎಲ್ಲೋ ಒಂದ್ ಕಡೆ ಲವ್ ಅಲ್ಲಿ ಹೋಪ್ ನ ನೀವು ಕಳ್ಕೊಳ್ಬಹುದು. ಗ್ರೂಪ್ 2 2025 ಅಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಮ ಹೋಪ್ ನ ನೀವು ಕಳ್ಕೊಳ್ಳೋದನ್ನ ನೋಡ್ತಾ ಇದ್ದೀನಿ. ಐ ಫೀಲ್ ಏನೋ ಒಂದು ನೆಗೆಟಿವ್ ಚೇಂಜ್ ಆಗಿದೆ ಅಥವಾ ಆಗುತ್ತೆ 2025 ಸ್ಟಾರ್ಟಿಂಗ್ ಅಲ್ಲಿ. ನಿಮ್ಗೆ ತುಂಬಾ ಜನ ಲಾಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು, ಬಟ್ ದ ಬೆಸ್ಟ್ ಪಾರ್ಟ್ ಈಸ್ ಆ ಒಂದು ಲಾಸ್ ನಿಮಗೆ ನ್ಯೂ ಬಿಗಿನಿಂಗ್ ಕಡೆ ಹೋಗುತ್ತೆ. ಬಟ್ ಇನ್ ಬಿಟ್ವೀನ್ ಅಲ್ಲಿ ಆ ಒಂದು ಪಾಸಿಟಿವ್ ಮೈಂಡ್ ಸೆಟ್. ಜಸ್ಟ್ ಅ ಮಿನಿಟ್ ಗೈಸ್, ಐ ಹೋಪ್ ರೆಕಾರ್ಡ್ ಆಗಿದೆ ಅಂತ. ಓಕೆ, 2025 ಅಲ್ಲಿ ಏನೋ ಒಂದು ಲಾಸ್ ಆಯ್ತು, ಏನೋ ಒಂದು ಎಂಡ್ ಆಯ್ತು ಅಂತ ಅಲ್ಲಿಗೆ ಮುಗ್ದೋಯ್ತು ಎಲ್ಲದು ಅಂತ ಡಿಮೋಟಿವೇಟ್ ಮಾಡ್ಕೊಂಡಿರೋದು, ಅಲ್ಲಿಗೆ ಮುಗ್ದೋಯ್ತು ಎಲ್ಲದು ಅಂತ ಹೋಪ್ನ ಕಳ್ಕೊಂಡಿರೋ ಇಳಿಯೋದು, ಒಂದು ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ಸ್ ಕಳ್ಕೊಂಡು ಇರೋದು, ಅದನ್ನ ಸ್ವಲ್ಪ ನೀವು ಕಡಿಮೆ ಮಾಡಬೇಕು. ಬಿಕಾಸ್ ಪಾಸಿಬಿಲಿಟಿ ಇದೆ. ಎಲ್ಲೋ ಒಂದು ಲಾಸ್, ಒಂದು ಫೇಲ್ಯೂರ್ನ ಇಟ್ಕೊಂಡು ಮುಂದೆ ಎಲ್ಲ ನನಗೆ ಹಿಂಗೆ ಲಾಸೇ ಆಗ್ಬೋದು, ಮುಂದೆ ಎಲ್ಲ ನನಗೆ ಹಿಂಗೆ ಫೇಲ್ಯೂರೇ ಆಗಬಹುದು, ಮೇ ಬಿ ನನ್ನ ಲೈಫಲ್ಲಿ ನಾನು ಟ್ರೂ ಲವ್ ನೋಡ್ದೇ ಇರಬಹುದು, ಮೇ ಬಿ ನನ್ನ ಲೈಫಲ್ಲಿ ಬರೋರೆಲ್ಲ ನನಗೆ ಇದೇ ಥರ ಹರ್ಟ್ ಮಾಡೋರೇ ಆಗ್ಬೋದು, ಮೇ ಬಿ ನಾನು ಎಮೋಷ್ನಲಿ ಆ ಜನರು ಕನೆಕ್ಟ್ ಆದರೆ ಅವ್ರು ನನ್ನ ಹರ್ಟ್ ಮಾಡೇ ಹೋಗೋದು, ಅಲ್ಲಿವರೆಗೂ ಹೋಗಲ್ಲ ಅನ್ನೋ ಒಂದು ಜಡ್ಜ್ಮೆಂಟಿಗೆ ನೀವು ಬರೋ ಪಾಸಿಬಿಲಿಟಿ ಇದೆ 2025 ಅಲ್ಲಿ. ಸೊ ಎಲ್ಲೋ ಒಂದ್ ಕಡೆ ಆ ಭಯ, ಅಂದ್ರೆ ನನಗೆ ಟ್ರೂ ಲವ್ವೇ ಸಿಗಲ್ಲ, ನನಗೆ ಟ್ರೂ ಲವ್ವೇ ಆಗಲ್ಲ ಅನ್ನೋ ಒಂದು ಭಯನ ನೀವು ಎಲ್ಲೋ ಒಂದ್ ಕಡೆ ನಿಲ್ಲಿಸ್ಬೇಕು, ಕಡಿಮೆ ಮಾಡಬೇಕು. ಎಲ್ಲೋ ಒಂದ್ ಕಡೆ ಓಪನ್ ಅಪ್ ಆದ್ರೆ ಅವ್ರು ನಿಮಗೆ ಹರ್ಟೇ ಮಾಡೋದು ಅನ್ನೋ ಒಂದು ಭಯನ ಎಲ್ಲೋ ಒಂದ್ ಕಡೆ ನೀವು ಓವರ್ಕಮ್ ಮಾಡ್ಬೇಕು, ಅಥವಾ ಇಫ್ ಪಾಸಿಬಲ್ ಅದನ್ನ ಸ್ಟಾಪ್ ಮಾಡಬೇಕು ಅನ್ನೋದನ್ನ ನೋಡ್ತಾ ಇದ್ದೀನಿ. ಒಬ್ಸ್ಟ್ಯಾಕಲ್ಸ್ ಹೊರಗಡೆಯಿಂದ ಬರೋದ್ಕಿಂತ ನಿಮ್ಮಲ್ಲಿರೋ ಭಯನೇ ಜಾಸ್ತಿ ಆಗೋ ಪಾಸಿಬಿಲಿಟಿ ಇದೆ 2025 ಅಲ್ಲಿ. ನನ್ನ ಕೈಲಿ ಆಗಲ್ಲ, ನನ್ನ ಕೈಲಿಂದ ಬ್ಯಾಲೆನ್ಸ್ ಮಾಡಕ್ ಆಗಲ್ಲ, ನನಗೆ ಲವ್ ಸಿಗಲ್ಲ, ನನಗೆ ಬರೋರೆಲ್ಲ ನನಗೆ ಹರ್ಟೇ ಮಾಡೋದು, ಈ ತರ ಎಲ್ಲ ಅನ್ನೆಸರಿ ಭಯ ಅನ್ನೋದಿದೆ ಅಲ್ಲ, ಅದು ಆಗೋ ಪಾಸಿಬಿಲಿಟಿ ಇದೆ 2025 ಅಲ್ಲಿ. ಹೋಪ್ಸ್ನ ಏನು ಕಳ್ಕೋಬೇಡಿ ಗ್ರೂಪ್ 2. ಇಟ್ಸ್ ವೆರಿ ಇಂಪಾರ್ಟೆಂಟ್. ನೀವು ಹೋಪ್ಫುಲ್ ಆಗಿರ್ಬೇಕು. ಒಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ಗೆ ನಿಮ್ಗೆ ಆಗದೇ ಇಲ್ಲ ಅನ್ನೋ ಆ ಭಯನ ನೀವು ತಲೆಯಿಂದ ತೆಗ್ದಾಕ್ಬೇಕು. ಸೊ ನಿಮಗೆ ಗೈಡೆನ್ಸ್ ನೋಡೋಣ ಇವಾಗ. ಗ್ರೂಪ್ 2 ಪರ್ಸನಲ್ ಗ್ರೋತ್ ಅಂದ್ರೆ ನಿಮ್ಮ ಒಂದು ಲವ್ ಲೈಫ್ ಅಂತ ಬಂದಾಗ ಯಾವ ತರ ಒಂದು ರೀತಿಲಿ ಇದ್ರೆ ನಿಮಗೆ ಒಳ್ಳೇದಾಗತ್ತೆ, ಸೊ ದಟ್ ನಿಮ್ಮ ಒಂದು ಪರ್ಸನಲ್ ಗ್ರೋತ್ಗೂ ಅದು ಎಫೆಕ್ಟ್ ಮಾಡಲ್ಲ. ಸೊ 7 ಆಫ್ ವಾಂಡ್ಸ್ ಬಂದಿದೆ. ಮೆಸೇಜ್ ನೋಡ್ಬಿಡೋಣ. ಸಮ್ವನ್ ಹೂ ಇಸ್ ಪ್ರೊಟೆಕ್ಟಿವ್ ಅಂಡ್ ಡಿಫೆನ್ಸಿವ್. ಇಟ್ ಕ್ಯಾನ್ ಸಜೆಸ್ಟ್ ದಟ್ ಯು ಆರ್ ಅಂಡರ್ ಅಟ್ಯಾಕ್, being harassed, blamed that you are resisting, and you are working on creation of strong defense system. Challenge, competition, protection. Group 2, ಇಫ್ ಪಾಸಿಬಲ್ ನಿಮಗೆ ನೀವು ಒಂದು ಬೌಂಡ್ರಿ ಹಾಕೋಬೇಕು ಇವಾಗ. ಇಫ್ ಪಾಸಿಬಲ್ ಯಾರನ್ನ ನೀವು ಒಳಗಡೆ ಕ್ಲೋಸ್ ಮಾಡ್ಕೊಂತೀರಾ, ಅದು ಕ್ಲೋಸ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಸ್ವಲ್ಪ ನೀವು ಎಚ್ಚರವಾಗಿರ್ಬೇಕು. ಬಿಕಾಸ್ ನನಗೇನು ಅನ್ಸ್ತದೆ, ನೀವು ಬೇಗ ಜನರನ್ನ ನಂಬಿಡ್ತೀರಾ. ಮೇ ಬಿ 2024 ಅಲ್ಲಿ ನೀವು ಇದನ್ನೇ ಮಾಡಿದ್ರಿ ಅನ್ಸುತ್ತೆ. ಬೇಗ ಜನರನ್ನ ನಂಬಿಟ್ರಿ, ಬೇಗ ಜನರನ್ನ ಹಚ್ಕೋಬಿಟ್ರಿ, ಬೇಗ ಜನರ ಜೊತೆ ಎಮೋಷನಲಿ ಕನೆಕ್ಟ್ ಆಗ್ಬಿಟ್ರಿ. ಎಲ್ಲೋ ಒಂದ್ ಕಡೆ ಅದೇ ಜನರು ನಿಮಗೆ ಹಿಂಗಡೆಯಿಂದ ಚುಚ್ಚಿರೋದು, ಅಥವಾ ನಿಮಗೆ ಚುಚ್ಚೋ ತರ ಮಾತಾಡಿರೋದು, ನಿಮ್ಮನ್ನ ಬ್ಲೇಮ್ ಮಾಡಿರೋದು, ನಿಮ್ಮ ಗ್ರೋತಿಗೆ ರೆಸಿಸ್ಟ್ ಮಾಡಿರೋದು, ಇದೆಲ್ಲ ನೋಡ್ತಾ ಇದ್ದೀನಿ ನಾನು. ಎಲ್ಲೋ ಒಂದ್ ಕಡೆ ನಿಮ್ಮನ್ನ ಸ್ಟಾರ್ಟಿಂಗ್ ಸಪೋರ್ಟ್ ಮಾಡ್ಬಿಟ್ಟು ನಿಮ್ಮನ್ನೇ ಒಂದು ಕಾಂಪಿಟೇಷನ್ ಪರ್ಸನ್ ಇವರು ಅಂತ ನೋಡೋ ತರ ಮಾಡಿರೋದು. ಮೇ ಬಿ ನೀವು ತುಂಬಾ ಎಫರ್ಟ್ ಹಾಕ್ತಾ ಬಂದ್ರಿ, ಬಟ್
ಆ ಕಡೆಯಿಂದ ಅವ್ರು ಎಫರ್ಟ್ ಹಾಕ್ದಾನೆ ಇದ್ದಿದ್ದು, ಅಥವಾ ನಿಮ್ಮ ಒಂದು ರಿಲೇಶನ್ಶಿಪ್ನ ಯೂಸ್ ಮಾಡಿಕೊಂಡು ಅವರ ಒಂದು ಗ್ರೋತ್ ಕಡೆ ಅವರು ಫೋಕಸ್ ಮಾಡ್ಕೊಂಡಿದ್ದು. ಆ್ಯಂಡ್ ಯಾರೋ ಒಬ್ರು ನಿಮ್ಮ ಜೊತೆ ಚೆನ್ನಾಗೇ ಇದ್ರು, ಯಾವಾಗ ನಿಮ್ಮನ್ನ ಬಿಟ್ಟು ಹೋದ್ರು ಆವಾಗ ನಿಮ್ಮ ಬಗ್ಗೆ ಏನೇನೋ ಮಾತಾಡೋದು ಶುರು ಮಾಡಿದ್ದು, ನೆಗೆಟಿವ್ ಮಾತಾಡೋಕೆ ಶುರು ಮಾಡಿದ್ದು, ಫ್ರೆಂಡ್ಸ್ ಜೊತೆ ಎಲ್ಲ ಹೇಳ್ಕೊಂಡು ತಿರ್ಗೋದು, ನಿಮ್ಮ ಬಗ್ಗೆ ಕೆಟ್ಟ ಕೆಟ್ಟದಾಗ ಮಾತಾಡೋದಾಗಿರಬಹುದು, ಈ ಥರ ಎಲ್ಲ ಮಾಡಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಯಾರೋ ನಿಮಗೆ ಇಷ್ಟರ ಮಟ್ಟಿಗೆ ಹರ್ಟ್ ಮಾಡಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ಅಡ್ವೈಸ್ ಏನಂತ ಅಂದರೆ, ಇಫ್ ಪಾಸಿಬಲ್ ನಿಮ್ಮಲ್ಲಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬೂಸ್ಟ್ ಆಗೋ ತನಕ, ಅಥವಾ ನಿಮ್ಮ ಜೀವನದಲ್ಲಿ ನೀವು ಕರೆಕ್ಟಾಗಿ ಪ್ರಾಪರಾಗಿ ನಿಂತ್ಕೊಳ್ಳೋವರೆಗೂ ಅಟ್ಲೀಸ್ಟ್ ಈ ಲವ್ ರಿಲೇಶನ್ಶಿಪ್ ಅನ್ನೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಗ್ರೂಪ್ 2. ಬಿಕಾಸ್ ಇಟ್ ಈಸ್ ಅಂಡರ್ಸ್ಟುಡ್ ನಿಮಗೆ ಪಾರ್ಟ್ನರ್ಶಿಪ್ ಸಪೋರ್ಟ್ ಬೇಕು ಅನ್ಸುತ್ತೆ ಕೆಲವೊಂದೊಂದು ಸರ್ತಿ ಆ ಕಂಫರ್ಟ್ನೆಸ್ ಬೇಕು ಅನ್ಸುತ್ತೆ. ಬಟ್ ಆ ಒಂದು ಕಂಫರ್ಟ್ನೆಸ್ಸೇ ಓವರ್ ಕಂಫರ್ಟ್ನೆಸ್ ಆಗ್ಬಿಟ್ಟು ನೀವಿವಾಗ ರಿಗ್ರೆಟ್ ಮಾಡೋ ಥರ ಆಗಿದೆ ಅಂದರೆ ಗ್ರೂಪ್ 2 ಇಟ್ಸ್ ಅನ್ ಇಂಡಿಕೇಶನ್. ಫಸ್ಟ್ ನೀವು ನಿಮ್ಮಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ನಿಮ್ಮ ಪರ್ಸ್ನಾಲಿಟಿ ಏನು ಅನ್ನೋದನ್ನ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು. ಆಮೇಲೆ ನೀವು ಇನ್ನೊಬ್ರು ನಿಮ್ಮ ಲೈಫಲ್ಲಿ ಯಾವ ಥರ ಇರಬೇಕು ಅನ್ನೋದನ್ನ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೋಬಹುದು. ಮೇ ಬಿ ಪಾಸಿಬಿಲಿಟಿ ಇದೆ ಗ್ರೂಪ್ 2 ಯಾರನ್ನ ನೀವು ಕನೆಕ್ಟ್ ಆದ್ರಿ 2024 ಆಗಿರ್ಬೋದು, 3 ಆಗಿರ್ಬೋದು, ಮೇ ಬಿ ಅವ್ರು ನಿಮಗೆ ರೈಟ್ ಪರ್ಸನ್ ಅಲ್ಲ, ಬಟ್ ಡೆಫಿನೆಟ್ಲಿ ಒಂದು ಗುಡ್ ಲೆಸನ್ನ ನಿಮಗೆ ಟೀಚ್ ಮಾಡಿದ್ದಾರೆ, ದಟ್ ಈಸ್ ಫಾರ್ ಶೋರ್. ಇವಾಗ ಮತ್ತೆ ಅರ್ಜೆಂಟಲ್ಲಿ ನೀವು ರಿಲೇಶನ್ಶಿಪ್ಪಿಗೆ ಜಂಪ್ ಆಗಬೇಡಿ. ಇಫ್ ಪಾಸಿಬಲ್ ಸ್ವಲ್ಪ ಅವಾಯ್ಡ್ ಮಾಡಿ. ರಿಲೇಶನ್ಶಿಪ್ ಅಂತ ಬಂದರೆ ಸ್ವಲ್ಪ ಅವಾಯ್ಡ್ ಮಾಡಿ. ಫಸ್ಟ್ ನೀವು ಸ್ಟೇಬಲ್ ಆಗಿ ನಿಂತ್ಕೊಳ್ಳಿ ನಿಮ್ಮ ಲೈಫಲ್ಲಿ ಓವರ್ ಆಲ್ ಆಗಿಬಿಟ್ಟು. ಆ್ಯಂಡ್ ಯಾರು ನಿಮಗೆ ಹರ್ಟ್ ಮಾಡೋದಕ್ಕೂ ಆಗಬಾರ್ದು, ನಿಮಗೆ ಆ ಥರ ಒಂದು ಸಿಚುವೇಶನಲ್ಲಿ ನಿಂತ್ಕೊಳ್ಳಿ. ಆ್ಯಂಡ್ ನಿಮ್ಮ ಬೌಂಡ್ರೀಸ್ನ ಕರೆಕ್ಟಾಗಿ ಹಾಕ್ಕೊಳ್ಳಿ. ಎಲ್ಲೋ ಒಂದು ಕಡೆ ನೀವು ಯಾವುದೋ ಒಂದು ಪರ್ಸನ್ಗೆ ತುಂಬ ಕಂಫರ್ಟ್ ಆಗೋದಕ್ಕೆ ಅಲೋ ಮಾಡಿದ್ರಿ ಅನ್ಸುತ್ತೆ, ತುಂಬ ನಿಮ್ಮ ಲೈಫಲ್ಲಿ ಕಂಫರ್ಟೇಬಲ್ ಆಗಿರಲಿ, ಇವರು ನಿಮ್ಮನ್ನು ಹರ್ಟ್ ಮಾಡ್ಕೊಂಡಾದ್ರೂ ಪರವಾಗಿಲ್ಲ, ಇವ್ರು ಖುಷಿಯಾಗಿರಲಿ ಅಂತ ಎಲ್ಲೋ ಒಂದು ಕಡೆ ನೀವು ನಿಮ್ಮ ಖುಷಿನೇ ಬಿಟ್ಕೊಟ್ರಿ ಅನ್ಸುತ್ತೆ ಯಾವುದೋ ಒಂದು ಸ್ಪೆಸಿಫಿಕ್ ಪರ್ಸನ್ಗೆ. ಅವ್ರು ಇದನ್ನ ಮಿಸ್ಯೂಸ್ ಮಾಡ್ಕೊಂಡಿರೋದನ್ನ ನೋಡ್ತಾ ಇದ್ದೀನಿ. ಸೊ ಇಫ್ ಪಾಸಿಬಲ್ ಬೌಂಡ್ರೀಸ್ ಹಾಕಿ. ಯಾರು ಕ್ಲೋಸ್ ಆಗಬೇಕಾದ್ರೆ ಎಷ್ಟು ಬೇಕು ಅಷ್ಟೇ ಕ್ಲೋಸ್ ಆಗಿ, ಅದಕ್ಕಿಂತ ಜಾಸ್ತಿ ಕ್ಲೋಸ್ ಆಗೋದು ಬೇಡ. ಗ್ರೂಪ್ 2 ನಿಮ್ಮನ್ನ ನೀವು ಫಸ್ಟ್ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ವೆರಿ ಮಚ್ ಇಂಪಾರ್ಟೆಂಟ್. ಆಮೇಲೆ ನೀವು ಇನ್ನೊಬ್ರಿಗೆ ಕಂಫರ್ಟ್ ಆದರೂ ಮಾಡಿ, ಏನಾದರೂ ಮಾಡಿ. ಸೊ ಸಿಂಗಲ್ ಆಗಿರೋರಿಗೆ 2025 ಹೆಂಗಿರುತ್ತೆ ನೋಡೋಣ. ಸಿಂಗಲ್ ಆಗಿರೋರಿಗೆ ಅಥವಾ ಒನ್ ಸೈಡೆಡ್ ಥಾಟ್ ಒಬ್ಬರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅವರಿಗೆಲ್ಲ ಹೆಂಗಿರುತ್ತೆ 2025? ಓಕೆ, ತುಂಬ ಬೇಗ ಬಂತು. 2 ಆಫ್ ವಾನ್ಸ್ ಒಂದು ಸ್ಟ್ಯಾಗ್ನೆಂಟ್ ಕಾರ್ಡ್. ಸೊ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ಗ್ರೂಪ್ 2 2025 ಹೆಂಗಂತ ಅಂದರೆ, ನಿಮಗೆ ಅದ್ರ ಬಗ್ಗೆ ಏನಾದ್ರು ಫೀಲಿಂಗ್ಸ್ ಇದ್ರೂ ಬಟ್ ಅದನ್ನ ಎಕ್ಸ್ಪ್ರೆಸ್ ಮಾಡಬೇಕು, ಅದ್ರ ಬಗ್ಗೆ ಆ್ಯಕ್ಷನ್ ತಗೋಬೇಕು ಅಂತ ಹೋಗೋದಕ್ಕೂ ಮುಂಚೆ ತುಂಬ ಯೋಚನೆ ಮಾಡೋದನ್ನ ನೋಡ್ತಾ ಇದ್ದೀನಿ. ಇದು ಹೆಂಗೆ ಅಂತ ಅಂದರೆ, ಒಬ್ರು ಕಂಡ್ರೆ ಇಷ್ಟ ಇರುತ್ತೆ ಅಥವಾ ಕನೆಕ್ಟು ಆಗ್ತಾ ಇರ್ತೀರಾ, ಬಟ್ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಹೇಳ್ಕೊಳ್ಳೋದಕ್ಕೆ ತುಂಬ ಹಿಂಜರುಗ್ತೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ ಗ್ರೂಪ್ 2 ಅವರು. ಪ್ಲ್ಯಾನೂ ಮಾಡ್ತೀರಾ, ಬಟ್ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ತುಂಬ ಟೈಮ್ ತಗೊತೀರಾ. ಮೇ ಬಿ ಇಟ್ ಈಸ್ ಗುಡ್. ಇಲ್ಲಿ ನಿಮಗೆ ಸಜೆಷನ್ ಓವರ್ ಆಲ್ ಜನರಲ್ ಮೆಸೇಜಲ್ಲಿ ಗೈಡೆನ್ಸ್ ಬಂದಿರೋದು ನೋಡಿದ್ರೆ, ಏನೇ ಒಂದು ಆ್ಯಕ್ಷನ್ ತಗೋಬೇಕಾದ್ರೆ, ಯಾವುದೇ ಒಂದು ಆಗಲಿ ಅಂತ ಮಾಡಬೇಕಾದ್ರೆ ತುಂಬ ಯೋಚನೆ ಮಾಡೋದು ವೆರಿ ಮಚ್ ಇಂಪಾರ್ಟೆಂಟ್. ಆ್ಯಂಡ್ ಇಟ್ಸ್ ಗುಡ್. ಗ್ರೂಪ್ 2 ತುಂಬ ಯೋಚನೆ ಮಾಡ್ತೀರಾ. ಯಾರಾದರೂ ಎಂಟರ್ ಆದರೆ ಅವ್ರ ಬಗ್ಗೆ ತುಂಬ ಯೋಚನೆ ಮಾಡ್ತೀರಾ. ಅಂದರೆ ಏನೇ ಒಂದು ಡಿಸಿಷನ್ ಮಾಡೋದಕ್ಕೂ ಮುಂಚೆ ಸ್ವಲ್ಪ ತುಂಬಾ ಯೋಚನೆ ಮಾಡ್ತೀರಾ ನೀವು. ದಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಕ್ಷನ್ ತಗೊಳ್ಳೋದಕ್ಕೂ ಮುಂಚೆ ಯೋಚನೆ ಮಾಡೋದು, ಬಟ್ ಅದೇ ತುಂಬಾ ಡ್ರ್ಯಾಗ್ ಆಗಬಾರ್ದು. ನಿಮಗೆ ಗೊತ್ತಿರಬೇಕು ಯಾವಾಗ ನಾನು ಆ್ಯಕ್ಷನ್ ತಗೋಬೇಕು, ಯಾವಾಗ ನಾನು ರೆಸಿಸ್ಟ್ ಮಾಡಬೇಕು, ಯಾವಾಗ ನಾನು ಅವಾಯ್ಡ್ ಮಾಡಬೇಕು, ಎಷ್ಟರ ಮಟ್ಟಿಗೆ ನಾನು ಜನರನ್ನು ಬಿಡ್ಕೋಬೇಕು, ಎಷ್ಟರ ಮಟ್ಟಿಗೆ ನಾನು ಬಿಡ್ಕೋಬಾರ್ದು, ಇದೆಲ್ಲ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಈ ಒಂದು ಬೌಂಡ್ರೀಸ್ ನಿಮಗೆ ಗೊತ್ತಾದರೆ ಸಾಕು. ಸೊ ಸಿಂಗಲ್ ಆಗಿರೋರಿಗೆ ಡೆಫಿನೆಟ್ಲಿ ಆಪರ್ಚುನಿಟಿ ಬರುತ್ತೆ ನಿಮಗೆ ಕನೆಕ್ಟ್ ಆಗೋದಕ್ಕೆ, ಬಟ್ ಎಲ್ಲೋ ಒಂದು ಕಡೆ ನೀವು ಓಪನ್ ಅಪ್ ಆಗೋದಕ್ಕೆ ತುಂಬ ಹಿಂಜರುಗ್ತೀರಾ ಅನಿಸುತ್ತೆ, ಅಥವಾ ನಿಮ್ಮ ಒಂದು ಟ್ರೂ ಸೆಲ್ಫ್ನ ತೋರ್ಸೋದಕ್ಕೆ ಹಿಂಜರುಗ್ತೀರಾ. ಬಟ್ ದಟ್ ಈಸ್ ಗುಡ್.
ಅನ್ನಿಸ್ತಾ ಇದೆ ಗ್ರೂಪ್ 2 ಅವ್ರಿಗೆ. ನೀವು ಎಷ್ಟು ಟೈಮ್ ತಗೊತೀರಾ ನಿಮಗೆ ಅಷ್ಟು ನಿಮಗೇನೆ ಒಳ್ಳೇದು. ಆ್ಯಂಡ್ ಎಷ್ಟು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀರಾ ಅಷ್ಟು ನಿಮಗೇನೆ ಒಳ್ಳೇದು. ಬಟ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ನಿಮಗೆ ಆಪರ್ಚುನಿಟಿ ಇದೆ 2025 ಕನೆಕ್ಟ್ ಆಗೋದಕ್ಕೆ, ಪೀಪಲ್ ಜೊತೆ ಕನೆಕ್ಟ್ ಆಗೋದಕ್ಕೆ ಡೆಫಿನೆಟ್ಲಿ ಆಪರ್ಚುನಿಟಿ ಸಿಗುತ್ತೆ. ಮತ್ತು ನಿಮಗೆ ಇವ್ಯಾಲ್ಯುವೇಟ್ ಮಾಡೋದಕ್ಕೂ ತುಂಬಾ ಟೈಮ್ ಸಿಗುತ್ತೆ. ಅಂದರೆ ಯಾವ ಒಂದು ಕನೆಕ್ಷನ್ಗೂ ನೀವು ರಶ್ ಮಾಡಿಬಿಟ್ಟು ಕನ್ಕ್ಲೂಷನಿಗೆ ಹೋಗೋದನ್ನಾಗಲಿ ನಾನು ನೋಡ್ತಾ ಇಲ್ಲ. ಇಟ್ಸ್ ವೆರಿ ಗುಡ್. ಇವಾಗ ಒಂದು ಫ್ರೆಂಡಾಗೆ ಒಂದು ಮೂವ್ ಆಗೋಣ ಅಂದರೆ ಜಸ್ಟ್ ಫ್ರೆಂಡಾಗೆ ಮೂವ್ ಆಗೋಣ, ಯಾಕೆ ಸುಮ್ಮನೆ ಕಮಿಟ್ಮೆಂಟಿಗೆ ಹೋಗಿ ಆಮೇಲೆ ತಲೆ ಕೆಡಿಸ್ಕೊಳ್ಳೋದು. ಈ ಥರ ನಿಮ್ಮ ಎನರ್ಜಿ ಇರುತ್ತೆ 2025 ಇದ್ರೆ. ಜಾಸ್ತಿ ನೀವು ಕನ್ಕ್ಲೂಷನಿಗೆ ಹೋಗ್ಬಿಟ್ಟು ಜಾಸ್ತಿ ಅದಕ್ಕೊಂದು ಟ್ಯಾಗ್ ಲೈನ್ ಕೊಟ್ಬಿಟ್ಟು ಆಮೇಲೆ ಅನುಭವಿಸೋದು ಬೇಡ. ಅದ್ರ ಬದಲು ನಾನಾಗೆ ಹೋಗೋದು ಬೇಡ. ಮೇ ಬಿ ಹೆಂಗಿರ್ತೀರಾ ಅಂದರೆ ಯಾರು ಅಪ್ರೋಚ್ ಮಾಡಿದ್ರೆ ನೀವು ಅದಕ್ಕೆ ರೆಸ್ಪಾಂಡ್ ಮಾಡ್ತೀರಾ ಬಿಟ್ರೆ ನೀವಾಗೆ ಒಂದು ರಿಲೇಶನ್ಶಿಪ್ ಕಡೆ ಹೋಗೋದನ್ನಾಗಲಿ ನಾನು ನೋಡ್ತಾ ಇಲ್ಲ 2025. ತುಂಬ ನಿಂಪಾಡಿಗೆ ನೀವು ಇರ್ತೀರಾ, ನಿಮ್ಮ ಫೋಕಸ್ ಬಗ್ಗೆ ಯೋಚನೆ ಮಾಡ್ಕೊಂಡಿರ್ತೀರಾ ಬಿಟ್ರೆ ಬೇರೆ ಏನು ಜಾಸ್ತಿ ಎಮೋಷ್ನಲ್ ಬಾಂಡಿಂಗ್ ಕಡೆ ನೀವು ಹೋಗಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಆಲ್ರೆಡಿ ರಿಲೇಶನ್ಶಿಪ್ ಅಥವಾ ಕಾಂಪ್ಲಿಕೇಟೆಡ್ ರಿಲೇಶನ್ಶಿಪ್ಪೇ ಆಗಿರ್ಬೋದು. ನಿಮಗೇನು ಮೆಸೇಜ್ ಬರ್ತಾ ಇದೆ ಅಂತ ನೋಡೋಣ. ಗ್ರೂಪ್ 2 ಅವ್ರಿಗೆ 2025 ಇನ್ ಕೇಸ್ ಆಲ್ರೆಡಿ ಕಮಿಟ್ಮೆಂಟಲ್ಲಿ ಇದ್ದರೆ, ಸಿಚುವೇಶನ್ಶಿಪ್ಪಲ್ಲಿ ಇದ್ದರೆ ನಿಮಗೇನು ಮೆಸೇಜ್ ಬರ್ತಾ ಇದೆ ನೋಡೋಣ 2025ಗೆ. ಗ್ರೂಪ್ 2. ಓಕೆ, ದೇರ್ ಇಸ್ ಪೇಜ್ ಆಫ್ ವಾನ್ಸ್. ಸೊ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ಗ್ರೂಪ್ 2 ನೀವು ಆಲ್ರೆಡಿ ರಿಲೇಶನ್ಶಿಪ್ಪಲ್ಲಿದ್ದರೆ ಇನ್ ಕೇಸ್ ಇಟ್ಸ್ ಅನ್ ಇಂಡಿಕೇಶನ್ ಗ್ರೋತ್ ತುಂಬ ಸ್ಲೋ ಹೋಗ್ತಾ ಇದೆ. ಎಲ್ಲೋ ಒಂದು ಕಡೆ ನೀವಿಬ್ರು ದೊಡ್ಡ ಪ್ಲ್ಯಾನ್ಸ್ ಮಾಡೋದನ್ನ ಕಡಿಮೆ ಮಾಡಿದ್ದೀರಾ. ರಿಲೇಶನ್ಶಿಪ್ಪಲ್ಲಿ ತುಂಬ ರಿಸ್ಕ್ ತೊಗೊಳೋದನ್ನ ಕಡಿಮೆ ಮಾಡಿದ್ದೀರಾ. ಅದು ಹೆಂಗಾಯಿತು ಹಾಗೆ ಇರೋಣ ಅನ್ನೋ ಒಂದು ಥಾಟಲ್ಲಿದ್ದೀರಾ. ಮೇ ಬಿ ನೀವು ರೀಸೆಂಟಾಗಿ ಯಾರ ಜೊತೆನೋ ಕನೆಕ್ಟ್ ಆಗಿದ್ದೀರಾ ಅನಿಸುತ್ತೆ. ಬಟ್ ಇದು ಲಾಂಗ್ ಟರ್ಮ್ಗೆ ಅದು ಎಲ್ಲೋ ಒಂದು ಕಡೆ ನೀವು ಭಯದಲ್ಲೇ ಮೂವ್ ಮಾಡೋದು ಒಳ್ಳೇದಲ್ಲ. ರಿಸ್ಕ್ ಬಂದೇ ಬರುತ್ತೆ. ಕಷ್ಟ ಸುಖಗಳು ಬಂದ ಮೇಲೆ ನಿಮಗೂ ಒಂದು ಕಾನ್ಫಿಡೆನ್ಸ್ ಬರೋದು ನಿಮ್ಮ ಮೇಲೆ, ನನ್ನ ಕೈಲಿ ಆಗುತ್ತೆ ಅಂತ. ಬಟ್ ಗ್ರೂಪ್ 2 ಎಲ್ಲೋ ಒಂದು ಕಡೆ ನೀವು ಈ ಒಂದು ಕನೆಕ್ಷನ್ನ ನೆಕ್ಸ್ಟ್ ಸ್ಟೆಪ್ಪಿಗೆ ತೊಗೊಂಡು ಹೋಗೋದಕ್ಕೆ, ನೆಕ್ಸ್ಟ್ ಸ್ಟೆಪ್ಗೆ ಮೂವ್ ಆಗೋದಕ್ಕೆ ನೀವು ರೆಸಿಸ್ಟ್ ಮಾಡ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀನಿ. ಆಲ್ರೆಡಿ ಕಮಿಟ್ಮೆಂಟಲ್ಲಿ ಇದ್ದರೆ ತುಂಬ ಲಾಂಗ್ ವೇ ಇದೆ. ಬಟ್ ಒನ್ ಥಿಂಗ್ ನೀವು ತಲೆಯಲ್ಲಿ ಇಟ್ಕೋಬೇಕು, ಸ್ಟಾರ್ಟಿಂಗ್ ರಿಲೇಶನ್ಶಿಪ್ ಎಲ್ಲ ಎಕ್ಸೈಟ್ಮೆಂಟಲ್ಲೇ ಇರುತ್ತೆ, ಎಕ್ಸೈಟ್ ಆಗೇ ಇರುತ್ತೆ. ಬಟ್ ಹೋಗ್ತಾ ಇಟ್ಸ್ ವೆರಿ ಕಾಮನ್ ಒಂದು ಬಾಂಡಿಂಗ್ ಅಲ್ಲಿ ಒಂದು ಸ್ವಲ್ಪ ಬೋರ್ ಅನ್ಸೋದು, ಅಥವಾ ಇದೇನು ದಿನ ಇದೇ ಆಗಿದೆ, ಅದೇ ಗೋಳು, ಅದೇ ಎಲ್ಲ ಇಟ್ಸ್ ವೆರಿ ಕಾಮನ್. ಸ್ವಲ್ಪ ನೀವು ರಿಯಾಲಿಟಿಗೆ ಬರಬೇಕು. ಗ್ರೂಪ್ 2 ಆಲ್ರೆಡಿ ರಿಲೇಶನ್ಶಿಪ್ಪಲ್ಲಿರೋ ಅಥವಾ ಕಮಿಟ್ಮೆಂಟಲ್ಲಿರೋ ಅಥವಾ ಸಿಚುವೇಶನ್ಶಿಪ್ಪಲ್ಲಿರೋದು, ಇಫ್ ಪಾಸಿಬಲ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಕನ್ಸಿಸ್ಟೆನ್ಸಿ ವೆರಿ ಮಚ್ ಇಂಪಾರ್ಟೆಂಟ್. ಲೈಫ್ ದಿನ ಎಕ್ಸೈಟ್ ಆಗೇ ಇರುತ್ತೆ, ಎಕ್ಸೈಟ್ಮೆಂಟಲ್ಲೇ ಇರುತ್ತೆ. ಇಟ್ಸ್ ವೆರಿ ರಾಂಗ್. ಯಾವುದೇ ಕಾರಣಕ್ಕೂ ನೀವು ಸೋಷಿಯಲ್ ಮೀಡಿಯಾದ ನೋಡಿಬಿಟ್ಟು ಇನ್ಫ್ಲುಯೆನ್ಸ್ ಆಗಬೇಡಿ. ಗ್ರೂಪ್ 2 ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ಏನೆಲ್ಲ ಶೇರ್ ಮಾಡ್ಕೊತಾರೆ ಅದೆಲ್ಲ ಅವ್ರ ರಿಯಲ್ ಲೈಫಲ್ಲಿ ಆಗ್ತಾ ಇರುತ್ತೆ ಅಂತ ಯಾವ ಗ್ಯಾರಂಟಿನೂ ಇರಲ್ಲ. ಅವ್ರ ಲೈಫಲ್ಲಿ ಏನು ಎಕ್ಸೈಟ್ಮೆಂಟಲ್ಲಿ ಇದ್ದಾರೆ, ಪಾಸಿಟಿವ್ ಆಗಿದ್ದಾರೆ, ಅದನ್ನ ಮಾತ್ರ ತೋರಿಸ್ತಾರೆ ಬಿಟ್ರೆ ಅದ್ರ ಹಿಂದೆ ಇರೋ ಒಂದು ನೆಗೆಟಿವ್ ಅಥವಾ ಒಂದು ಬೇಜಾರು ಬೋರಿಂಗ್ ಸಿಚುವೇಶನ್ ಆಗಿರ್ಬೋದು, ಅಥವಾ ಸ್ವಲ್ಪ ಏನೋ ಡಿಫ್ರೆಂಟ್ ಎಕ್ಸೈಟ್ಮೆಂಟ್ ಅಲ್ದೇ ಇರೋದು, ಅದನ್ನೆಲ್ಲ ತೋರಿಸಲ್ಲ ಯಾರೂ. ನೀವು ಸ್ವಲ್ಪ ಇನ್ಫ್ಲುಯೆನ್ಸ್ ಆಗ್ತೀರಾ ಗ್ರೂಪ್ 2 2025 ನೀವು ಅಥವಾ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಇದು ಸ್ವಲ್ಪ ಇನ್ಫ್ಲುಯೆನ್ಸ್ ಆಗ್ತಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ಲೈಕ್ ಕಂಪೇರ್ ಮಾಡೋದು ಪಾಸಿಬಿಲಿಟಿ ಇದೆ. ದಿನ ಎಕ್ಸೈಟ್ಮೆಂಟೇ ಇರಬೇಕು ಅಂದರೆ ಅದಾಗಲ್ಲ, ಚಾನ್ಸೇ ಇಲ್ಲ. ಯಾರ ಲೈಫು, ನೀವು ದೊಡ್ಡ ಶ್ರೀಮಂತ ಅಂಬಾನಿ ಲೈಫ್ನೇ ತಗೊಳ್ಳಿ, ಎಲ್ಲೋ ಯಾವುದೋ ಒಂದು ಪಾಯಿಂಟಲ್ಲಿ ಅವ್ರಿಗೂ ಬೋರ್ ಅನಿಸುತ್ತೆ, ಎಲ್ಲ ನೋಡ್ಬಿಟ್ಟೆ ಅಂತ ಅನಿಸೋ ಪಾಸಿಬಿಲಿಟಿ ಇದೆ. ಸೊ ಎಷ್ಟಾಗುತ್ತೆ ಅಷ್ಟು ಇನ್ನೂ ರೆಸ್ಪಾನ್ಸಿಬಲ್ ಆಗಬೇಕು. ನೀವು ಕಮಿಟ್ಮೆಂಟ್ ಅಂತ ಬಂದಾಗ, ರಿಲೇಶನ್ಶಿಪ್ ಅಂತ ಬಂದಾಗ ನೀವು ಇನ್ನೂ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಎಲ್ಲೋ ಒಂದು ಕಡೆ ಏನು ರಿಸ್ಕ್ ತಗೊಳ್ಳೋದನ್ನ ರಿಸ್ಕಿಂದ ಸ್ವಲ್ಪ ಹಿಂಜರುಗ್ತಾ ಇದ್ದೀರಾ ನೀವು 2025 ಹಿಂಜರುಗಬಹುದೇನೋ ಅನ್ನೋ ಪಾಸಿಬಿಲಿಟಿ ಇದೆ. ಆ್ಯಂಡ್ ಸಿಚುವೇಶನ್ಶಿಪ್ಪಲ್ಲಿ ಇರೋರಿಗೂ ಅಷ್ಟೇ, ಸಮಥಿಂಗ್ ಸೀರಿಯಸ್ಸಿಗೆ ಹೋಗಬೇಕು ನೀವು.
ಜಾಸ್ತಿ ಸಿಚುವೇಶನ್ಶಿಪ್ಪಲ್ಲೇ ಇದ್ರೆ ಅದು ವರ್ಕೌಟ್ ಆಗಲ್ಲ. ಏನಾದರೂ ಒಂದು ಲೈಫಲ್ಲಿ ಅದಕ್ಕೊಂದು ಮೀನಿಂಗ್ ಕೊಡುತ್ತೆ ಅಂದರೆ ಮಾತ್ರ ಅದಕ್ಕೆ ಇಫ್ ಪಾಸಿಬಲ್ ಅದ್ರ ಕಡೆ ಸ್ವಲ್ಪ ಕೈ ಹಾಕಿ. ಜಾಸ್ತಿ ಎಂಜಾಯ್ಮೆಂಟ್ ಕಡೆನೇ ಫೋಕಸ್ ಮಾಡಬೇಡಿ ಗ್ರೂಪ್ 2. ನಿಮಗೆ ನೋಡೋಣ ಓವರ್ ಆಲ್ ಅಡ್ವೈಸ್ 2025ಗೆ ಇದು ಎಲ್ಲರಿಗೂ ಅನ್ವಯಿಸುತ್ತೆ. ನೀವು ಯಾವ ಥರ ಒಂದು ಆ್ಯಕ್ಷನ್ ತಗೋಬೇಕು ಗ್ರೂಪ್ 2 2025ಅಲ್ಲಿ ನಿಮ್ಮ ಒಂದು ಓವರ್ ಆಲ್ ಎನರ್ಜಿ ಹೆಂಗಿದ್ರೆ ಒಳ್ಳೇದು. ನೀವು ಜಾಸ್ತಿ ಜನನ ಅಪ್ರೋಚ್ ಮಾಡಬೇಕಾ ಬೇಡವಾ, ಜಾಸ್ತಿ ಜನ ಜೊತೆ ಮಿಂಗಲ್ ಆಗಬೇಕಾ ಬೇಡವಾ, ಜಾಸ್ತಿ ಬೌಂಡ್ರೀಸ್ ಹಾಕಬೇಕಾ ಬೇಡವಾ, ಅಥವಾ ಜಾಸ್ತಿ ಎಲ್ಲ ಜೊತೆ ಎಕ್ಸ್ಪ್ರೆಸ್ ಮಾಡ್ಕೋಬೇಕಾ ಬೇಡವಾ. ಸೊ ನಿಮಗೆ ಏನು ಮೆಸೇಜ್ ಓವರ್ ಆಲ್ ಮೆಸೇಜ್ ಇದೆ ಅಂತ ನೋಡೋಣ ಗ್ರೂಪ್ 2 ಅವ್ರಿಗೆ. ಓವರ್ ಆಲ್ ಮೆಸೇಜ್ ಫಾರ್ ಗ್ರೂಪ್ 2. ಎಟ್ ಎನಿ ಮೂಮೆಂಟ್ ನಿಮಗೆ ಕ್ಲೇಮ್ ಮಾಡ್ಕೋಬೇಕು ಅಂತಂದರೆ 111 ಅಂತ ಟೈಪ್ ಮಾಡಿ ಗಾಯ್ಸ್. ಸೊ 4 ಆಫ್ ಸ್ವೋರ್ಡ್ಸ್ ಬಂದಿದೆ ನಿಮಗೆ. ಸೊ 4 ಆಫ್ ಸ್ವೋರ್ಡ್ಸ್ ಅಗೇನ್ ಒಂದು ಸ್ಟ್ಯಾಗ್ನೆಂಟ್ ಕಾರ್ಡ್. ಐ ಡೋಂಟ್ ನೋ ವೈ 2025 ಅವ್ರಿಗೆ ಓವರ್ ಆಲ್ ಗ್ರೂಪ್ 1 ತಗೊಂಡ್ರು ಎಲ್ಲೋ ಒಂದು ಕಡೆ ಸ್ವಲ್ಪ ವೆಯ್ಟ್ ಮಾಡಿ ಅಂತ ನೋಡ್ತಾ ಇದ್ದೀನಿ. ವೆಯ್ಟ್ ಮಾಡಿ, ರೈಟ್ ಪರ್ಸನ್ ಮೇ ಬಿ ನಿಮ್ಮ ಲೈಫಲ್ಲಿ ಇನ್ನೂ ಬಂದಿಲ್ಲ ಅನಿಸುತ್ತೆ. ಆ ಒಂದು ಲವ್ ಆಫ್ ಲೈಫ್, ಸೋಲ್ ಮೇಟ್ ಅಂತಾರಲ್ವಾ, ಅದಿನ್ನೂ ನಿಮ್ಮ ಲೈಫಲ್ಲಿ ಇನ್ನೂ ಬಂದಿಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ ಒಂದು ತುಂಬ ರಶ್ ಮಾಡಬೇಡಿ. ಅದನ್ನ ಯಾವಾಗ ಏನೇನು ಆಗಬೇಕು ಅದು ಆ ಟೈಮಲ್ಲಿ ಆಗುತ್ತೆ. ಅದಕ್ಕೆ ನೀವು ರಶ್ ಮಾಡ್ಕೊಂಡು ಹೋಗೋದು ಒಳ್ಳೇದಲ್ಲ ಅನ್ಸುತ್ತೆ ಇವಾಗ ಗ್ರೂಪ್ 2. ಇಫ್ ಪಾಸಿಬಲ್ ಕಾಮಾಗಿ ವೆಯ್ಟ್ ಮಾಡಿ ರೈಟ್ ಪರ್ಸನ್ಗೆ. ಮೇ ಬಿ 2025 ಎಂಡ್ ಹಾಗೆಲ್ಲ ನಿಮಗೆ ಈ ಪರ್ಸನ್ ಸಿಗ್ಬೋದು. ಸ್ಟಾರ್ಟಿಂಗ್ಗೆ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಸ್ವಲ್ಪ ಯೋಚನೆ ಮಾಡಿ, ಸ್ವಲ್ಪ ಪ್ಲ್ಯಾನಿಂಗ್ಸ್ ಮಾಡಿ. ನೆಕ್ಸ್ಟ್ ಆ್ಯಕ್ಷನ್ ತಗೋಬೇಕಾದ್ರೆ ಸ್ವಲ್ಪ ನೀವು ಪ್ಲ್ಯಾನ್ ಮಾಡ್ಕೋಬೇಕು. ನಿಮಗೆ ಯಾವ ಥರ ಪರ್ಸನ್ ಬೇಕು, ಯಾವ ಥರ ಒಂದು ಬಾಂಡಿಂಗ್ ಬೇಕು. ಇಫ್ ಪಾಸಿಬಲ್ ಸ್ವಲ್ಪ ಯು ನೀಡ್ ಟು ಪ್ಲ್ಯಾನ್. ನಿಮಗೇನೆ ಒಂದು ಐಡಿಯಾ ಬರಬೇಕು ಇವಾಗ. ಎಲ್ಲ ಒಂದು ಕಡೆ ತುಂಬ ಈಸಿ ಗೋಯಿಂಗ್ ಆಗಿ ತೊಗೊಂಡಿದ್ದೀರಾ ಲೈಫ್ನ ಅನಿಸ್ತಾ ಇದೆ ಗ್ರೂಪ್ 2. ಇಫ್ ಪಾಸಿಬಲ್ ಸ್ವಲ್ಪ ಸೀರಿಯಸ್ನೆಸ್ ಬೇಕು, ಸ್ವಲ್ಪ ಯೋಚನೆ ಬೇಕು ಯಾವ ಥರ ಲೈಫ್ ಬೇಕು ಅಂತ. ಆ್ಯಂಡ್ ಸ್ವಲ್ಪ ಯೋಚನೆ ಮಾಡಬೇಕು. ಸ್ವಲ್ಪ ಇವಾಗ ಪಾಸ್ ಕೊಡಿ ಲೈಫಲ್ಲಿ. 2025ಅಲ್ಲಿ ಎಸ್ಪೆಷಲಿ ಸ್ವಲ್ಪ ಬ್ರೇಕ್ ಕೊಡಿ ಲವ್ ಲೈಫ್ಗೆ, ಕಮಿಟ್ಮೆಂಟಿಗೆ ಎಸ್ಪೆಷಲಿ. ಸೊ ಅವಾಗ ನಿಮಗೇನಾದರೂ ವರ್ಕೌಟ್ ಆಗೋದನ್ನು ನೀವು ನೋಡಬಹುದು. ಓಕೆ, ಸೊ ಎಸ್, ಇದಾಗಿತ್ತು ಗ್ರೂಪ್ 2 ಅವರಿಗೆ ಮೆಸೇಜ್. ಐ ಹೋಪ್ ನಿಮಗೆ ಇಷ್ಟ ಆಯಿತು ಅಂತ. ಏನನ್ನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಸೆಕೆಂಡ್ ಹಾಫ್ ಆಫ್ 2025ಅಲ್ಲಿ ನಾನು ಇನ್ನೊಂದು ರೀಡಿಂಗ್ ಮಾಡ್ತೀನಿ ಲವ್ ಲೈಫ್ ಬಗ್ಗೆ. ಅಗೇನ್ ಅದಕ್ಕೊಂದು ಕ್ಲಾರಿಟಿ ಕೊಡೋಣ ಮತ್ತು ಹೆಂಗಿದೆ ಸೆಕೆಂಡ್ ಹಾಫ್ ಆಫ್ 2025 ಅಂತ. ಸೊ ಎಸ್, ಇಲ್ಲಿವರೆಗೂ ಇಷ್ಟ ಆದರೆ ಮೆಸೇಜ್ನ ಲೈಕ್ ಮಾಡೋದನ್ನ ಮರಿಬೇಡಿ ಗಾಯ್ಸ್. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಏನನ್ನಿಸ್ತು ಅಂತ. ಎಂಡ್ ಮಾಡೋದಕ್ಕೂ ಮುಂಚೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ಡೈರೆಕ್ಟಾಗಿ ಹೋಗ್ಬೋದು. ಆ್ಯಂಡ್ ಯಾರಿಗೆಲ್ಲ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಅಂತ ಇದ್ದೀರಾ, ಡೈರೆಕ್ಟಾಗಿ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿ, ನಾನು ರೆಸ್ಪಾಂಡ್ ಮಾಡ್ತೀನಿ ಅಂತ ಹೇಳ್ತಾ ಎಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.